ಸುರು ಮೇಲಾಗಲಿ ನಿನ್ನ ತಂತ್ರ ಯಾರಿಗೂ ಚಕ್ಕದೆ ನಡೆ ನಡೆ ನೀ ಮುಂದೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇವರು ಸ್ಕೂಲ್ನಿಂದಲೇ ಸಿಕ್ಕಾಪಟ್ಟೆ ಡಾಮಿನೇಷನ್. ಏನೇ ಇರಲಿ, ಅದು ಚುನಾವಣೆ ಇರಲಿ, ರಾಜಕೀಯ ಇರಲಿ, ಸ್ಪೋರ್ಟ್ಸ್ ಇರಲಿ, ಅಥವಾ ಜೀವನದ ಹಲವಾರು ಘಟ್ಟಗಳಾಗಲಿ, ಅವುಗಳನ್ನು ಧೈರ್ಯದಿಂದ ಪ್ರಯತ್ನದ ಮೂಲಕ ಸೋಲಿಸುವಂಥ ಹಠಗಾರ್ತಿ ಮತ್ತು ಛಲಗಾತಿ. 3 ಜನ ಗಂಡ್ಮಕ್ಳಾದ್ಮೇಲೆ ಹುಟ್ಟಿರುವಂಥ ಹೆಣ್ಣುಮಗಳು ಏನೋ ಒಂದು ಅಪಶಕನ ಇರಬಹುದು ಅಂತ ಯಾರೋ ಜ್ಯೋತಿಷಿ ಹೇಳಿದ್ರಂತೆ. ಆದರೆ ಜ್ಯೋತಿಷಿಗಳಿಗೆ ಮಣ್ಣು ಮುಕ್ಕಿಸಿ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಪಾಪ್ಯುಲರ್ ಪರ್ಸನಾಲಿಟಿ ಇವರು. ಈ ಹಿಂದೆ ಈ ಹುದ್ದೆಯಲ್ಲಿ ಕೂತವರು ಇಷ್ಟು ಪಾಪ್ಯುಲರ್ ಫಿಗರ್ ಆಗಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವರಂತೂ ಈಗ ಸಿಕ್ಕಾಪಟ್ಟೆ ಪಾಪ್ಯುಲರ್. ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇವರ ವಿಡಿಯೋಗಳು ವೈರಲ್ ಆಗ್ತಾನೆ ಇರ್ತವೆ. ಎಲ್ಲೇ ಅನ್ಯಾಯ ಆಗಲಿ, ಎಲ್ಲೇ ಲೈಂಗಿಕ ದೌರ್ಜನ್ಯಗಳು ನಡೀಲಿ, ಎಲ್ಲೇ ಹೆಣ್ಣುಮಕ್ಕಳ ವಿಚಾರ ಬರಲಿ, ಅಲ್ಲಿ ಇವರು ಇದ್ದೇ ಇರ್ತಾರೆ. ಹಾಗೆ ನೋಡಿದ್ರೆ ಇಡೀ ಪ್ರಪಂಚವೇ ಈ ಕರ್ನಾಟಕದತ್ತ ತಿರುಗಿ ನೋಡುವಂಥ ಹಲವಾರು ಪ್ರಕರಣಗಳನ್ನ ಬಯಲಿಗೆಳೆದಂತಹ ಗಟ್ಟಿಗಿತ್ತಿ ಇವರು. ಅದು ಪ್ರಜ್ವಲ್ ರೇವಣ್ಣ ಕೇಸ್ ಆಗಿರ್ಬೋದು ಅಥವಾ ಸೌಜನ್ಯ ಕೇಸ್ ಆಗಿರ್ಬೋದು. ಇವರ ಮಧ್ಯಪ್ರವೇಶ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರಲಿಲ್ಲ ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರ್ದಾಫಾಶ್ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಇವರು ಒಂದು ರೀತಿ ನಾನು ಹೇಳಿದ್ನಲ್ಲ, ಫೇಮಸ್ ಪರ್ಸನಾಲಿಟಿ. ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮಹದಾಸೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹೆಜ್ಜೆಗಳನ್ನು ಕೂಡ ಇಡ್ತಾ ಇದ್ದಾರೆ. ಸೊ ಅವರೇ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರಾಧಾ. ಮೇಡಮ್, ನೀವು ಡೆಂಟಿಸ್ಟಾ? ಪೀಡಿಯಾಟ್ರಿಕ್ ಡೆಂಟಿಸ್ಟ್. ಪೀಡಿಯಾಟ್ರಿಕ್. ಅದಕ್ಕೆ ನಿಮ್ಮ ನಗು ತುಂಬ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಸ್ ಮೇಡಮ್, ಬೇಸಿಕಲಿ ನೀವೇನು ಸಾಕಷ್ಟು ಸ್ಟ್ರಿಕ್ಟಾ ಅಥವಾ ಸಾಫ್ಟಾ, ಹೇಗೆ? ಖಂಡಿತ ಇಲ್ಲ. ನಾನು ಕೆಲಸ ಮಾಡಬೇಕಾದ್ರೆ ಮಾತ್ರ ಅಂದರೆ ಆ ಕೆಲಸಕ್ಕೆ ಹೇಗಿರಬೇಕೋ ಹಾಗಿರ್ತೀನಿ. ಅದರ್ವೈಸ್ ನಾನು ತುಂಬ ಭಾವನಾತ್ಮಕ ಜೀವಿ. ಭಾವನೆಗಳಿಗೆ ಭಾಳ ಸ್ಪಂದಿಸುವಂಥ ಒಂದು ಹೆಣ್ಮಗಳು. ಆಲ್ ರೈಟ್ ಮೇಡಮ್, ತಮಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ನಮ್ಮ ರಾಜ್ಯದ ವಿವಿಧ ಕ್ಷೇತ್ರದ ಸಾಧಕರು ಮತ್ತು ಗಣ್ಯರು ನಮ್ಮೊಂದಿಗೆ ಇದ್ದಾರೆ. ಅವ್ರನ್ನ ಒಂದು ಸರಿ ವೆಲ್ಕಮ್ ಮಾಡೋಣ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ, ತಮಗೆಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ತಾವು ತುಂಬ ಭಾವುಕ ಜೀವಿ ಅಂತ ಹೇಳಿದ್ರೆ, ಭಾಳ ಪರ್ಸ್ನಲ್ ಲೈಫ್ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಅದರ್ವೈಸ್ ತಮಗೆ ಮಕ್ಕಳೇ ಇದ್ದಾರಾ? 2 ಗಂಡು ಮಕ್ಕಳು. 2 ಗಂಡು ಮಕ್ಕಳೇ. ಆಲ್ ರೈಟ್. ಎಷ್ಟು ದೊಡ್ಡವ್ರು ಅಂತ ಕೇಳ್ಬೋದಾ? ಯಾಕಂದ್ರೆ ನಿಮ್ಮ ವಯಸ್ಸು ಗೊತ್ತಾಗ್ಬಿಡುತ್ತೆ. ಇರಲಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ವಯಸ್ಸೇನು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ದೊಡ್ಡವನಿಗೆ 22 ವರ್ಷ, ಚಿಕ್ಕವನಿಗೆ 19 ವರ್ಷ. ಹೇಗೆ ಮ್ಯಾನೇಜ್ ಮಾಡ್ತೀರಿ ಮೇಡಮ್ ಮನೆ ಮತ್ತು ರಾಜಕೀಯ? ಯಾಕಂದ್ರೆ ನಾನು ನಿಮ್ಮನ್ನ ಆಯ್ತು ಒಂದು 15 ವರ್ಷದಿಂದ ನೋಡ್ತಾ ಇದ್ದೀನಿ. ನನ್ನ ಮೊದಲನೇ ಟಿವಿ ಡಿಬೇಟ್ ಅದು ನಿಮ್ಮ ಜೊತೆನೇ ಇತ್ತು. ಪಬ್ಲಿಕ್ ಟಿವಿಲಿ ಇದ್ರಿ ನೀವು. ನನ್ನ ಫಸ್ಟ್ ಡಿಬೇಟು ನನ್ನ ಕಳಿಸ್ಕೊಟ್ಟಿದ್ರು. ನಂಗೆ ತುಂಬ ಭಯ, ಯಾಕಂದರೆ ನೀವು ಭಾಳ ಆ ಟೈಮಿಗೆ ಭಾಳ ಒಂಥರ ಫೇಮಸ್, ನೀವು ಮತ್ತು ರಂಗಣ್ಣ ಅವ್ರ ಕಾಂಬಿನೇಷನ್ ತುಂಬ ಹಿಟ್ ಆಗಿತ್ತು. ಸೊ ನಿಮ್ಮ ಜೊತೆಲಿ ನಾನು ಡಿಬೇಟ್ ಅವತ್ತು. ಬಟ್ ನನಗೆಲ್ಲ ತಯಾರಿ ಮಾಡಿ ಕಳಿಸಿದ್ರು. ಆ ಮೊದಲನೇ ಹೆಜ್ಜೆನೇ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲವನ್ನೂ ಒಂದು ಹೆಣ್ಮಗಳು ಏನು ಗೊತ್ತಾ, ಅದು ನೀನೇ ಇರ್ಬೋದು, ನಿನಗೂ ಒಬ್ಬ ಮಗ ಇದ್ದಾನೆ, ನಾನು ನೋಡಿದ್ದೀನಿ. ಒಂದು ತಾಯಿ ಹೇಗೆ ಅಂದರೆ, ತಾಯಿಗೆ ಯಾವಾಗಲೂ ಅವಕಾಶ ಸಿಗಲ್ಲ. ನಮ್ಮ ದೇಶದಲ್ಲಿ ಏನಂತಂದರೆ ಹೆಣ್ಮಕ್ಳಿಗೆ ಅವರು ಅವಕಾಶ ವಂಚಿತರು. ಅಂಬೇಡ್ಕರ್ ಒಂದು ಮಾತು ಹೇಳೋರು, ನಿಜವಾದ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಹೆಣ್ಮಕ್ಳು. ಯಾಕಂದರೆ ನಾವು 50% ಇದ್ರೂ ನಮಗೆ ಅಧಿಕಾರ ಮತ್ತು ಮೂಲಭೂತ ಸೌಕರ್ಯಗಳಿಂದ ನಾವು ತುಂಬ ದೂರ ಇದ್ದೀವಿ. ಹಾಗಾಗಿ ನಾವು ಅಲ್ಪಸಂಖ್ಯಾತರು. ಈ ಹೆಣ್ಣಿಗೆ, ಈ ತಾಯಿಗೆ, ಈ ಶಕ್ತಿಗೆ ನೀವು ಯಾವಾಗಲಾದರೂ ಅಧಿಕಾರ ಕೊಟ್ಟು ಅವಕಾಶಗಳನ್ನು ಕೊಟ್ಟರೆ, ಗಂಡಸ್ರಿಗೆ ಕಂಪ್ಯಾರಿಸನ್ನೇ ಇಲ್ಲವಾ? ಈಗ ನೀನು ನೋಡಿ, ಒಂದು ಮಗು ಇದೆ, 100 ಅದು ಇಟ್ ಗೋಸ್ ವಿತೌಟ್ ಸೇ, ಹೆಣ್ಮಕ್ಳು ಸ್ಟ್ರಾಂಗೇ. ಶಿವ ಬರೀ ಅಷ್ಟೇ ಚೈತನ್ಯ ಮೂರ್ತಿ. ಶಿವನ ಎಲ್ಲ ಶಕ್ತಿ ಆ ತಾಯಿ ಪಾರ್ವತಿ. ಹಾಗಾಗಿ ಶಕ್ತಿ ಅಂದ್ರೆ ಹೆಣ್ಣು. ಸೃಷ್ಟಿಯೇ ಹೆಣ್ಣು. ಹೆಣ್ಣಿಲ್ಲದೆ ಸೃಷ್ಟಿ ಇಲ್ಲ, ಗಂಡು ಇಲ್ಲ, ಗಂಡನೂ ಇಲ್ಲ. ಈಗೇನಂದ್ರೆ ಅವಕಾಶಗಳು ಸಿಗ್ತಾ ಇದೆ. ಅವಳು ಎಲ್ಲಾ ಕಡೆ ಅವಳ ತನ್ನ ಒಂದು ಆ ಶಕ್ತಿಯನ್ನ ಅವಳು ಪ್ರದರ್ಶಿಸಿ ಎಲ್ಲಾ ಕ್ಷೇತ್ರದಲ್ಲೂ ಗೆಲುವನ್ನ ಸಾಧಿಸ್ತಾ ಇದ್ದಾಳೆ ಅಷ್ಟೇ. ಈಗ ಅವಕಾಶಗಳಿದಾವೆ, ಶಿಕ್ಷಣ ಇದೆ. ಸೊ ಹಾಗಾಗಿ ಎಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಅವಳಿಗೆ ಬರ್ತಾ ಇದೆ. ಚಿಕ್ಕಂದಂದಲೇ ನೀವು ಅನ್ಕೊಂಡಿದ್ರ ನಾನು ತುಂಬ ದೊಡ್ಡ ವ್ಯಕ್ತಿ ಆಗಬೇಕು ಅಂತ?
ಹೇಗೆ ಏನು ಅಂತ ಗೊತ್ತಿಲ್ಲ, ಬಟ್ ನಾನು ತುಂಬಾ ಹೆಸರು ಮಾಡಬೇಕು, ಸಾಧನೆ ಮಾಡಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ. ಚಿಕ್ಕ ಮಕ್ಕಳಲ್ಲಿ ಅವೆಲ್ಲ ಏನು ಆಲೋಚನೆ ಇರಲ್ಲ. ಯಂಗ್ ಏಜ್ ಎಂಗೇಜ್ ಅಂದರೆ ನಾನು ಡಾಕ್ಟರ್ ಆಗಬೇಕು ಅನ್ನೋದಷ್ಟೇ ಇತ್ತು ನನಗೆ. ಆಮೇಲೆ ನಾನು 5ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತ್ಕೋತಾ ಇದ್ದೆ ಸ್ಕೂಲಲ್ಲಿ, ನಾಮಿನೇಷನ್ ಮಾಡ್ಬೇಕು ಅವಾಗೇನೆ. ಆವಾಗ ದುಡ್ಡು ಕಡಿಮೆ ಆವಾಗ. ಬಟ್ ನಮ್ಮ ತಂದೆ ಎಲ್ಲದಕ್ಕೂ ಯಾವತ್ತೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ನನ್ನ ಈ ಶಕ್ತಿಗೆ ಬೆನ್ನೆಲುಬೆ ನಮ್ಮ ತಂದೆ. ಅವತ್ತಿನ ಕಾಲಕ್ಕೆ ನಮ್ಮೂರಲ್ಲಿ ಹೆಣ್ಮಕ್ಳು ಓದ್ತಾನೆ ಇರಲಿಲ್ಲ. ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು ನಮ್ಮೂರಿಗೇನೆ. ಸೊ ಹಾಗಾಗಿ ನಾನು ಅವತ್ತಿಂದ ಎಲೆಕ್ಷನ್ಗೆ ನಿಂತಿದ್ದೆ. ಬಟ್ ಅವಾಗೇನು 5ನೇ ಕ್ಲಾಸಲ್ಲಿ ನನಗೆ ಅಷ್ಟು 10 ವರ್ಷದ ಮಗಳಿಗೆ ನನಗೇನೋ ದೊಡ್ಡ ವ್ಯಕ್ತಿ ಬಟ್ ನನ್ನ ವ್ಯಕ್ತಿತ್ವನೇ ಆಗಿತ್ತು. ನಾನು ಅವಾಗಲೂ ಹೀಗೆ ಇದ್ದೆ, ಹಿಂಗೆ ಸ್ಟ್ರಿಕ್ಟು ವೆನ್ ಇಟ್ ಕಮ್ಸ್ ಟು ಲೀಡರ್ಶಿಪ್. ಬಟ್ ಪ್ರತಿ ಸಲನೂ ನನ್ನ ಇಡೀ ಕ್ಲಾಸ್ಮೇಟ್ಸು ಎಲ್ಲರೂ ಓಟ್ ನನಗೆ ಜಾಸ್ತಿ ಹಾಕೋರು, ನಾನೇ ಫಸ್ಟ್ ಲೀಡ್ರು. ಆಲ್ ರೈಟ್. ನನಗೂ ನಿಮಗೂ ತುಂಬ ಹೋಲಿಕೆ ಇದೆ ಮೇಡಮ್. ಯಾಕೆಂದರೆ ನನ್ನ ತಂದೆ ಕೂಡ ನನ್ನ ಬಗ್ಗೆ ತುಂಬ, ಅವರಿಗೆ ಎಲ್ಲರೂ ವಿರೋಧಿಸಿದ್ರು ಕೂಡ ಒಳ್ಳೆ ಗಂಡಸ್ತರ ಬೆಳೆಸ್ತೀಯಲ್ಲ ನೀನು ಹೆಣ್ಮಗಳನ್ನ ಅಂದಾಗ, ನನ್ನ ಮಗಳು ಏನೋ ಒಂದು ಸಾಧನೆ ಮಾಡ್ತಾಳೆ ಅಂತ ಯಾವಾಗಲೂ ಚಿಕ್ಕಂದಿಂದ ಹೇಳೋರು. ಬಟ್ ನಿಮ್ಮ ಥರನೇ ನಮ್ಮ ಸಾಧನೆ ನೋಡೋದಕ್ಕೆ ನಮ್ಮ ತಂದೆಯವರೇ ಇಲ್ಲ. ನನಗೂ ಇಲ್ಲ. ಬಟ್ ಇದ್ದಿದ್ರೆ ಸಖತ್ ಖುಷಿ ಪಡ್ತಾ ಇದ್ರು ಅಂತ. ಎಲ್ಲರಲ್ಲೂ ನೋಡ್ತೀನಿ ಅವರನ್ನ, ಪ್ರತಿಯೊಬ್ಬರಲ್ಲೂ ಯಾರು ಹಾರೈಸ್ತಾರೆ ಅವರೆಲ್ಲರಲ್ಲೂ ನನ್ನ ತಂದೆ ಇದ್ದಾರೆ. ಅವ್ರ ಮುಖಾಂತರ ನನ್ನ ತಂದೆ ನೋಡ್ತೀನಿ. ಅವರು ನ್ಯಾಯ ಪಂಚಾಯತಿ ಮಾಡ್ತಿದ್ರಂತೆ. ಇಲ್ಲ, ಅಪ್ಪ ಹೆಂಗೆ ಅಂದ್ರೆ ನಮ್ದು ಹಳ್ಳಿ, ನಾವು ಸಿಟಿಯಲ್ಲಿ ಇದ್ರೂ ನಮ್ಮೂರು ಮಾರೇನಹಳ್ಳಿ. ನಮ್ಮ ತಂದೆನೇ ಪ್ರತಿಯೊಂದು ಆ ಊರಿನಲ್ಲಿ ಏನೇ ಒಂದು ನ್ಯಾಯ ಪಂಚಾಯತಿ ಆಗ್ಬೇಕಂದ್ರೆ ಅವರೇ ಕುತ್ಕೊಂಡು, ನಮ್ಮ ತಂದೆ ಸಾಯೋ ತನೂ ನಮ್ಮೂರಿಂದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ಗಳು ಹೋಗ್ತಿದ್ದಿದ್ದೇ ಕಡಿಮೆ. ಎಲ್ಲ ನಮ್ಮ ತಂದೆ ಹತ್ರನೇ ಇತ್ತು. ಒಂದು ಜಮೀನಿಂದ, ಒಂದು ಮನೆಯಲ್ಲಿ ಗಲಾಟೆಯಿಂದ, ಒಂದು ಹೆಣ್ಮಗಳು ಸಂಸಾರ ಗಲಾಟೆಯಿಂದ ನಮ್ಮ ತಂದೆ ತೀರ್ಮಾನ ಪಂಚಾಯತಿ ಮಾಡ್ತಿರಲ್ಲ ಈಗ. ಅದ್ ಗೊತ್ತಿಲ್ಲ, ಅದು ಹಂಗೆ ಬಂದ್ಬಿಟ್ಟೈತೆ ಇವಾಗ. ಬ್ಲಡ್ ಪ್ರಾಬ್ಲಿ. ಎಸ್. ನೀವು ಚುನಾವಣೆ ಅಂತ ಅಂತಿದ್ರಿ ಮೇಡಮ್. ನಿಮಗೆ ನಂಬಿಕೆ ಇದೆಯಾ ನಿಮಗೆ ಈ ಸರಿ ಚುನಾವಣೆಯಲ್ಲಿ ಅವಕಾಶ ಸಿಗುತ್ತೆ ಅಂತ? ಯಾಕಂದರೆ ಮಹಿಳಾ ಸಮಾನತೆಯ ಬಗ್ಗೆ ನಿಮಗಿಂತ ಜಾಸ್ತಿ ಮಾತಾಡಬೇಕಾದವ್ರಿಲ್ಲ, ಯಾಕಂದರೆ ನೀವು ಮಹಿಳಾ ಆಯೋಗದ ಅಧ್ಯಕ್ಷರಿದ್ದೀರಿ. ಸೊ ಇಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಕಾಶ, ಅದರಲ್ಲೂ ತಮಗೆ ಚುನಾವಣಾ ಅವಕಾಶ ಕೊಟ್ಟಿದ್ದಾನೆ ಭಗವಂತ, ಪಕ್ಷ ಕೊಟ್ಟಿದೆ ನನಗೆ. ದೇವರು ನಿನಗೆ ತಗೊಳವ, ಇದು ನಿನ್ಗೆ ಕೊಡ್ತಾ ಇದ್ದೀನಿ, ಇದು ನಿನ್ಗೆ ಅಂತ ಕೊಡೋದಿಲ್ಲ ನಿನಗೆ. ಅಂದರೆ ಅವಕಾಶ ಕೊಡ್ತಾನೆ, ನಿನಗೆ ಅಧಿಕಾರ ಕೊಡೋದಿಲ್ಲ. ನಿಂತು ಆ ಅವಕಾಶಗಳನ್ನು ನೀನು ಆ ಅಧಿಕಾರ ರೂಪದಲ್ಲಿ ನೀನು ಬದಲಾವಣೆ ಮಾಡಿಕೊಂಡಾಗ ಜನ ತೀರ್ಮಾನ ಮಾಡೋರು. ಮುಂದಿನ ಬರುವಂಥ ಅದು ಚುನಾವಣೆ ಇರ್ಬೋದು, ಎಲ್ಲ ಇರ್ಬೋದು, ಕಾಲ ಎಲ್ಲದಕ್ಕೂ ಒಂದು ಉತ್ತರ ಕೊಡುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಮೇಡಮ್ ನಿಮ್ಮ ಕೆಲಸ, ನಿಮಗೆ ಇಲ್ಲಿಯವರೆಗೆ ಮಾಡಿರೋದು? ತುಂಬ. ಯಾಕೆಂದರೆ ಇನ್ನೊಂದು ವರ್ಷ ಇದೆ ನಾನು ಆಯೋಗದ ಅಧ್ಯಕ್ಷೆಯಾಗಿ. ಇವತ್ತು ನೋಡಿ, ಪೇಪರಲ್ಲಿ ನಾವು ಓದಬೇಕಾದ್ರೆ ಒಂದು ಹೆಣ್ಣು ಮಗಳನ್ನ ಗಂಡನೇ ಶಂಕಿಸಿ ಕೊಲೆ ಮಾಡಿಬಿಡ್ತಾನೆ. ಇನ್ನೊಂದು ಗಂಡ, ಅವನು ಕಾಂಟ್ರಾಕ್ಟ್ರು, ಅವನು ಅವಳ ಹೆಂಡತಿ ಹೆಸರಲ್ಲೇ ಚೆಕ್ಗಳು ಕೊಟ್ಟು ಬೌನ್ಸ್ ಆಗ್ಬಿಟ್ಟು ಅವಳನ್ನು ಒಡೆದು ಸಾಯಿಸಿ ಆ ಕಾಂಪೌಂಡಲ್ಲಿ ಅವನೇ ಊತಾಕಿರ್ತಾನೆ. ಆಯಿತಾ? ಇನ್ನೊಬ್ಬ ವಿದ್ಯಾವಂತರು, ಇಸ್ರೋ ಸೈಂಟಿಸ್ಟು, ನೆನ್ನೆ ಪೇಪರಲ್ಲಿ ಬಂದಿದೆ, 60 ವರ್ಷದ ತಾಯಿ, ನಾನು ಸತ್ತ ಮೇಲೆ ಇವಳನ್ನು ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಹೇಳ್ಬಿಟ್ಟು ಉಸಿರುಗಟ್ಟಿ ಗಂಡನೇ ಸಾಯಿಸ್ಬಿಡ್ತಾನೆ. ನಾನು ಹೇಳ್ತೀನಿ, ನಾವು ಯಾವ ಸಬಲೀಕರಣದತ್ತ ನಡೀತಾ ಇದ್ದೀವಿ ಅನ್ನೋದೇ ನನಗೆ ಗೊತ್ತಿಲ್ಲ. ಅಂದರೆ ಇಂಥವ್ರ ಮಧ್ಯೆ ಪ್ರತಿದಿನ ಒಂದು ಹೆಣ್ಣು ಮಗಳ ಮುಖದಲ್ಲಿ ನಗುವನ್ನು ನೋಡಿದಾಗ, ಆ ಶೋಷಣೆಯಿಂದ ಅವಳನ್ನು ಹೊರಗಡೆ ತಂದು, ಅವಳು ಅದು ಏನೇ ಆಗಿರ್ಬೋದು, ಒಂದು ಹೆಣ್ಮಗಳು ಇದು ಏನೋ ಇನ್ಸ್ಟಾ ಫೇಸ್ಬುಕ್ ಮೇಲೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ನಾನು ಸತ್ತೋಗ್ಬಿಡ್ತೀನಿ ಅಂತ ಫೋನ್ ಮಾಡಿದ್ಲು. ಅವಳೇನಂತಾಳೆ, ನಾನು ಪೊಲೀಸ್ ಸ್ಟೇಷನ್ಗೂ ಹೋಗಲ್ಲ ಅಂತಾಳೆ, ಪೊಲೀಸವರು ನನ್ನ ಮನೆ ಹತ್ರ ಬರಬಾರ್ದು ಅಂತಾಳೆ. ಮತ್ತು ಹೆಂಗೆ ಸಾಲ್ವ್ ಮಾಡೋದು? SP ಅವ್ರ ಜೊತೆ ಮಾತಾಡಿದೆ, ಬಾಗಲಕೋಟೆ SP. ಅವರಂದರು, ಮೇಡಮ್, ಒಂದು ಹೆಣ್ಮಗಳನ್ನ ಸಾಮಾನ್ಯ ಸೀರೆ ಒಳಗಡೆ ಯಾರಿಗೂ ಗೊತ್ತಿಲ್ದಿರಂಗೆ ನಾನು ಅವಳ ಹತ್ರ ಕಳಿಸ್ತೀನಿ, ಎಲ್ಲ ಅವಳಿಗೆ ಡೀಟೇಲ್ಸ್ ಕೊಡೋಕ್ಕೆ ಹೇಳಿ. ನೀವು ನಂಬ್ತೀರಾ ರಾಧಾ? ಅದನ್ನೆಲ್ಲ ಅವನನ್ನು ಕರೆಸಿ ಅವನ್ನ ಅರೆಸ್ಟ್ ಮಾಡಿಸಿ ವಿತೌಟ್ ಅವ್ರ ತಂದೆ ತಾಯಿ ಯಾರಿಗೂ ಗೊತ್ತಾಗದೇ ಇರೋಂಗೆ ಅದನ್ನು ಬ್ಲಾಕ್ ಮಾಡಿಸಿದ್ವಿ. ಆ ಮಗಳ ಒಂದು ಮತ್ತೆ ಜೀವನದಲ್ಲಿ ಹೊಸ ನಗು, ಶಾಂತಿ, ಮತ್ತೆ ಅವಳು ಓದಬೇಕು, ನಾನು ಇನ್ನು ಕಾಲೇಜ್ಗೆ ಹೋಗ್ತೀನಿ, ಸತ್ತೋಗ್ತೀನಿ ಅನ್ನೋ ಹುಡುಗಿ ಅವಳ ಬದುಕಲ್ಲಿ ಒಂದು ಹೊಸ ಬಾಳನ್ನು, ಒಂದು ಹೊಸ ನಗುವನ್ನು ತಂದಾಗ ಒಂದು ತಾಯಿಯಾಗಿ ಸಂತೋಷ ತರಲ್ವಾ?
ಬಹಳ ತೃಪ್ತಿ ಇದೆ ಮೇಡಮ್. ಬಹಳ ಆಗ್ತಾ ಇದೆ, ಯಾಕಂದ್ರೆ ತುಂಬಾ ಟೀನೇಜ್ ಅಲ್ಲಿ ಲವ್ ಆಗುತ್ತೆ, ಎಲ್ಲಾರ ಕೈಯಲ್ಲೂ ಮೊಬೈಲ್. ಎಷ್ಟರ ಮಟ್ಟಿಗೆ ಮೊಬೈಲ್ ನಮ್ಮ ಪರ್ಸನಲ್ ಲೈಫ್ ಅನ್ನ ಎಲ್ಲರಿಗೂ ಬಿಚ್ಚಿಡ್ತಾ ಇದೆ ಅಂತಂದ್ರೆ, ಒಂದು ಫೋಟೋ ಕಳಿಸು ಅಂತಾರೆ, ಕಳಿಸ್ತಾರೆ, ಅಥವಾ ನಿಂದೊಂದು ವಿಡಿಯೋ, ಖಾಸಗಿ ವಿಡಿಯೋ ಕಳಿಸು ಅಂತಾರೆ, ಕಳಿಸ್ತಾರೆ, ನಾಳೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ನನ್ನ ಪ್ರಶ್ನೆ ಇರೋದು ಮೇಡಮ್, ಈಗ ಹುಡುಗಂದಾಗ್ಲಿ ಹುಡುಗಿದಾಗ್ಲಿ ಮೇಡಮ್, ಐ ಡೋಂಟ್ ನೋ, ಗಂಡು ಮಕ್ಕಳು ಅದನ್ನು ಭಾಳ ಜನ ಹೇಳ್ತಾರೆ, ಗಂಡು ಹುಡುಗ ಅದ ಅನ್ಬಿಡು, ಹೆಂಗೆ ಬೇಕಾದ್ರೆ ನಿಭಾಯಿಸ್ಕೋತಾನೆ, ಏನು ಬಂದರೆ ಬರಲಿ ವಿಡಿಯೋ ಅಂತ. ಬಟ್ ಹೆಣ್ಮಕ್ಳಿಗೆ ಒಂದು ಸರಿ ವಿಡಿಯೋ ಬಂತಂದರೆ ಮೇಡಮ್ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಓನ್ಲಿ ಬಿಕಾಸ್ ಆಫ್ ದೀಸ್ ವಿಡಿಯೋಸ್. ಮೇಡಮ್ ಆ ಥರ ವಿಡಿಯೋಸ್ ಹಾಕ್ಬಹುದಾ? ಈಗ ಖಾಸಗಿ ವಿಡಿಯೋ, ಒಬ್ಬ ಹೆಣ್ಮಗಳ ಖಾಸಗಿ ವಿಡಿಯೋ ಅಥವಾ ಆಕೆ ಕಳುಹಿಸಿರುವಂತಹ ಫೋಟೋಸ್, ನ್ಯೂಡ್ ಫೋಟೋಸ್ ಆರ್ ಮೆಸೇಜಸ್, ಅವುಗಳನ್ನ ಲೀಕ್ ಮಾಡೋದು, ಸೋಷಿಯಲ್ ಮೀಡಿಯಾಗೆ ಹಾಕೋದು, ಹಂಗೆ ಮಾಡ್ಬೋದಾ ಮೇಡಮ್? ಈಗ ನನ್ನ ಬಗ್ಗೆನೇ ಇಬ್ಬರು ಒಂದ್ಸಲ ಒಬ್ಬರು ಅದೇ ನಮ್ಮ ಯಾವುದು ಕೊಂದವರು ಯಾರು ಧರ್ಮಸ್ಥಳದ ವಿಚಾರವಾಗಿ ನಿಂತಾಗ ಒಬ್ಬ ಹುಡುಗ ಒಂದು ಎಷ್ಟು ಕೆಟ್ಟದಾಗಿ ಒಂದು ಕಮೆಂಟ್ ಹಾಕ್ತಾನೆ, ಕೆಟ್ಟದಾಗಿ, ಬಿಲೋ ದಿ ಬೆಲ್ಟ್. ಅರೆಸ್ಟ್ ಆಗಿದ್ದಾನೆ ಅವನು, ಈಸ್ ಇನ್ ಜೈಲ್. ಇನ್ನೊಬ್ರು ಅವರು ಇವಳನ್ನು ಅತ್ಯಾಚಾರ ಮಾಡಿಬಿಡ್ಬೇಕು ಅಂತ ಹಾಕ್ತಾಳೆ. ಕರ್ಕೊಂಬಂದ್ರೆ ಹುಡುಗನ ಹೆಸರಲ್ಲಿ ಅವಳು ಆಗ್ತಾ ಇದ್ದಿದ್ದು, ಅವ್ರ ತಂದೆ ತಾಯಿಗಳು ಅಂತ. ನನಗೇನಂದರೆ ಹುಡುಗನ ಒಳಗೆ ಹಾಕ್ಸ್ಬಿಟ್ವಿ ಹೆಣ್ಮಗಳನ್ನು. ಕೆಲವೊಂದು ಸಲ ನಿಮಗೆ ಯಾವ ಸ್ಥಿತಿಯಲ್ಲಿ ನೀವು ಬಂದುಬಿಡ್ತೀರಾ ಅಂದರೆ, ಯಾಕೆ ಅಂತ ಕೇಳಿದ್ರೆ ಅವಳು ಅಂತಾಳೆ, ಮೇಡಮ್ ನನಗೆ ಯಾರೋ ಆ ಥರ ನನಗೆ ಆ ಥರ ಒಂದು ಅನುಭವ ಆಗಿತ್ತು, ಹಾಗಾಗಿ ನೀವು ಅವ್ರ ಪರ ನಿಲ್ತಾ ಇಲ್ವೇನೋ ಅಂದ್ಬಿಟ್ಟು ನಾನು ನಿಮ್ಮ ಬಗ್ಗೆನೂ ನಿಮಗೂ ಹಂಗಾಗ್ಬಿಡ್ಲಿ ಅಂತ ಹಾಕಿದೆ ಅಂತ. ಅಂದರೆ ನಾನು ಹೇಳೋದು ಇಷ್ಟೇ ನೋಡವ, ಅವರು ಬೆಲ್ಟ್ ಕೆಳಗಡೆನೇ ಮಾತಾಡಲಿ. ಅದಾದ್ಮೇಲೆ ಏನೈತೆ ರಾಧಾ, ಅದಾದ್ಮೇಲೆ ನೀವು ಏನು ಮಾತಾಡ್ತೀರಾ? ಮೂಲ ಮೇಡಮ್, ಅದಾದ್ಮೇಲೆ ನೀವು ಏನು ಮಾತಾಡ್ತೀರಾ? ಆ ಒಂದು ಗೆರೆಯನ್ನ ಆ ಹೆಣ್ಣು ಮಗಳು ದಾಟಿ ಬರಬೇಕು, ಆ ಶಕ್ತಿ ಅವಳಿಗೆ ಬರಬೇಕು, ಅವತ್ತೇ ಬದಲಾವಣೆ. ನಾವು ಅದು ತೇಜೋವಧೆ, ನಿನ್ನ ಚಾರಿತ್ರ ತೇಜೋವಧೆ ಬಿಟ್ಟು ಬೇರೆ ಏನೇನು ಮಾಡಕ್ ಸಾಧ್ಯ ಇಲ್ಲ ಹೆಣ್ಣು ಮಗಳಿಗೆ. ದಟ್ ಈಸ್ ಬಟ್ ನೋಡಪ್ಪ, ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಎಲ್ಲರೂ ಅಷ್ಟೇ ನಾವು ಇರ್ತೀವಿ. ಹಂಗನ್ಬಿಟ್ಟು ಅದು ಒಂದು ಬರುತ್ತೆ ಅಂದ್ಬಿಟ್ಟು ನಾವು ಹಿಂದೆ ಸರಿದು ಬಿಟ್ರೆ, ನಾವೇನೋ ಮಾಡ್ಕೊಂಬಿಟ್ರೆ ಬದುಕಲ್ಲಿ ನಾವು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲವ. ಒಂದು ಶೋಷಣೆಯನ್ನು ನೀವು ಎಷ್ಟು ಸಹಿಸ್ತೀರೋ ಅಷ್ಟು ಶೋಷಣೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಶೋಷಣೆ ಸಹಿಸೋದು ಸಹ ಅಪರಾಧ. ಆ ಮೌನ ಮುರಿದು ಮಾತಾಡುವ ಶಕ್ತಿ ಅವರಲ್ಲಿ ಬರಬೇಕು, ಆ ಧೈರ್ಯ ಅವರಲ್ಲಿ ಬರಬೇಕು, ಕಂಪ್ಲೇಂಟ್ ಮಾಡಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಆವಾಗ ಇದಕ್ಕೆ ನಾವು ಹಂತ ಹಂತವಾಗಿ ಕಡಿವಾಣ ಹಾಕಕ್ಕೆ ಸಾಧ್ಯ. ನೀವು ಎಂಥ ನೀವು ಕಾನೂನು ತನ್ನಿ, ನನ್ನ ಮಗಳು ಅಯ್ಯೋ ಮರ್ಯಾದೆ ಹೋಗ್ಬಿಡುತ್ತೆ, ನಾನು ಹೋದ್ರೆ ಮರ್ಯಾದೆ ಹೋಗ್ಬಿಡು. ಈ ಮರ್ಯಾದೆ 4 ಜನ, ಯಾರವ 4 ಜನ? ನಾವೇ. ನಿಮ್ಮ ಮನೆಯಲ್ಲಿ ನೀವು 4 ಜನ ಯಾರಿದ್ದೀರ, ಅವ್ರ ಮನೇಲಿ ಮೊದಲು ನಾವು ಅಷ್ಟೇ. ನಮ್ಮ ಮಕ್ಕಳಿಗೆ ಯಾರು ತಪ್ಪು ಮಾಡಲ್ಲ, ತಪ್ಪು ಮಾಡದೇ ಇರೋರು ಮನುಷ್ಯನೇ ಇಲ್ವೇ ಇಲ್ಲ. ನೀವು ನನ್ನ ಪ್ರಕಾರ ಪ್ರತಿಯೊಬ್ರು ತಪ್ಪು ಮಾಡಿರ್ತಾರೆ, ಆದ್ರೆ ಮಾಡದೇ ಇದ್ರೆ ದೇವ್ರಾಗ್ತಾರ ಅಷ್ಟೇ. ಮೌನ, ಗೋಡೆ ಮೇಲೆ ದೇವ್ರು ಏನಾದ್ರೂ ನೀನ್ ತಪ್ಪು ಮಾಡ್ತಾ ಇದೀಯ ಅನ್ಬಿಟ್ರೆ ತಗೊಂಡೋಗಿ ತಿಪ್ಪೆಗೆ ಹಾಕ್ಬಿಡ್ತಾರೆ ದೇವ್ರನ್ನ. ದೇವ್ರು ಸೈಲೆಂಟ್ ಆಗಿರೋದಕ್ಕೆ ನಾವು ದೇವ್ರ ಮೇಲೆ ಇಟ್ಟಿದೀವಿ. ಇಲ್ಲಾಂದ್ರೆ ದೇವ್ರ ಹೇಳಿರೋನು, ಇದು ನೀನ್ ತಪ್ಪು ಮಾಡ್ಕೊಂಡ್ ಬಂದಿದ್ಯಾ, ಇದು ಮಾತಾಡೋದು ತಪ್ಪು, ಇದೆಲ್ಲನೂ. ಸೊ ಹಾಗಾಗಿ ಮೊದಲು ಹೆಣ್ಣು ಮಗಳು ತನ್ನ ಮೌನವನ್ನ ಮುರಿಬೇಕು. ತನ್ನಗಾದ್ಮೇಲೆ ಆಗೋಂತ ನೋಡಿ, ಯಾರೋ ನನಗೆ ಹಾಕಿದ್ರು, ಅಥವಾ ಕೆಲವ್ರು ಅಂತಾರೆ ನೀವು ಚುಡಾಯಿಸ್ತಾರಾ? ಚುಡಾಯಿಸೋದಿಲ್ಲ, ಹಿಂಗೆಲ್ಲ ಇದು ಮಾಡಿ ಪೊಲಿಟಿಕಲ್ ಸರ್ಕಲ್ ಅಲ್ಲೆಲ್ಲ ಇಲ್ಲಪ್ಪ, ಚುಡಾಯಿಸಿದ್ ನಾನು ನೋಡ್ಲಿಲ್ಲ, ನನ್ಗೆ ಯಾರು ಚುಡಾಯಿಸ್ಲಿಲ್ಲ. ಬಟ್ ನಿಮಗೆ ಹೆದರ್ಕೋತಾರೆ ಇರ್ಬೇಕಷ್ಟೇ, ಗೌರವಿಸ್ತಾರೆ, ಅದು ಸತ್ಯ, ಗೌರವಿಸ್ತಾರೆ. ನನ್ನ ಎದುರುಗಡೆ ಅಂತೂ ಯಾರು ಚುಡಾಯಿಸಿಲ್ಲ. ನಾನು ಮಹಿಳಾ ಆಯೋಗದ ಅಧ್ಯಕ್ಷ ಆದ್ಮೇಲೆ ಈ ತರದ 2 ಕಮೆಂಟ್ಸ್ ನೋಡಿದೆ, ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ಆಗಿದೆ. ನಾನಂತೂ ಭಾಳ ನೋಡ್ತೀನಿ ರೀ ಮೇಡಮ್, ಭಾಳ ಅಂದ್ರೆ ಭಾಳ. ಈಗಂತೂ ನೋಡಿ ಭಾಳ ಎಂಜಾಯ್ ಮಾಡ್ತೀನಿ. ಇವಾಗ ಸ್ಟಾರ್ಟಿಂಗ್ ಅಂದ್ರೆ ಎಲ್ಲರಿಗೂ ಈ ಮುಖಾಂತರ, ಈ ಕಾರ್ಯಕ್ರಮದ ಮುಖಾಂತರ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಹೇಳೋದು ಏನಂತಂದ್ರೆ, ಯಾವುದೇ ಕಮೆಂಟ್ ಬರಲಿ,
ನೀವು ಧೈರ್ಯ ಮಾತ್ರ ಗುಂದಬಾರದು. ನೀವು 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 ಬಂದು ಕಂಪ್ಲೇಂಟ್ ಮಾಡಿ. ನಿಮಗೆ ಎಲ್ಲ ವಿಡಿಯೋ ಇದೆ ಯಾವ್ದೋ ಒಂದು ಹುಡುಗಿದು ಬಾಯ್ ಫ್ರೆಂಡ್ ಕಳ್ಸಿರ್ತಾಳೆ, ಓಕೆ, ಅಥವಾ ತನ್ನ ಲವ್ ಮಾಡೋನ್ ಕಳ್ಸಿರ್ತಾಳೆ, ಓಕೆ, ಅಥವಾ ಇಬ್ರು ಖಾಸಗಿಯಾಗಿರುವಂತ ಸಂದರ್ಭದಲ್ಲಿ ಏನೋ ಒಂದು ವಿಡಿಯೋ ತಕೊಂಡಿರ್ತಾರೆ. ಸರಿ, ಆ ವಿಡಿಯೋ ಇಟ್ಕೊಂಡು ಆ ಹೆಣ್ಮಕ್ಳಿಗೆ ಆತ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಆಕೆಗೆ ಮದುವೆ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಮದುವೆ ಆಗದೇನೆ ಇದೆ ಅಂತ ಇಟ್ಕೊಳ್ಳಿ. ಆಕೆ ಏನು ಮಾಡಬೇಕು? ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂದ್ರೆ ಅವ ವೈರಲ್ ಮಾಡ್ಬಿಡ್ತಾನೆ ಅದನ್ನ, ಜನರಿಗೆಲ್ಲ ನನ್ನ ಮುಖ ಗೊತ್ತಾಗ್ಬಿಡುತ್ತೆ, ಮತ್ತೆ ನನ್ನ ಮರ್ಯಾದೆ ಹೋಗುತ್ತೆ. ಅವಳು ಏನ್ ಮಾಡ್ಬೇಕು ಮೇಡಮ್? ಎಲ್ಲರೂ ವೈರಲ್ ಮಾಡಕ್ ಸಾಧ್ಯ ಇಲ್ಲ. ಮಾಡ್ತಾರೆ, ಅಲ್ಲ, ಅಂತ ಕ್ರಿಮಿಗಳು ಬಹಳ ಜನ ಇದ್ದಾರೆ ಮೇಡಮ್. ಮಾಡ್ತಾರೆ. ನೀವು ಸುಮ್ಮನೆ ಇದ್ರೆ ನಿಮ್ಮನ್ನ ನೀವು ಸಾಯೋವರೆಗೂ ತಿಂತಾರೆ, ಕಿತ್ತು ತಿಂತಾರೆ. ಸೊ ನೀವು ಅದಕ್ಕೊಂದು ಎಂಡ್ ಬರಿಬೇಕಲ್ಲ. ನಾನು ಒಂದು ಉದಾಹರಣೆ ಹೇಳ್ತೀನಿ, ಇದು ಸತ್ಯವಾದಂಥ ಘಟನೆ. ಒಂದು ಇಂಜಿನಿಯರ್ಗೆ ಹೋಗ್ತಾ ಇರೋ ಒಂದು ಹೆಣ್ಮಗಳು ಟ್ಯೂಷನ್ ಹೇಳ್ಕೊಡ್ತೀನಿ ಅಂತ ಅವನು ಕ್ಲಾಸ್ ಟೀಚರ್ ಕರೆದು ಅವಳನ್ನು ಪ್ರೀತಿ ಮಾಡಿ, ಅಂದರೆ ಮಗುವನ್ನು, ಆ ಹೆಣ್ಮಗಳನ್ನು ಒಲಿಸ್ಕೊಂಡು ವಿಡಿಯೋ ಮಾಡ್ಕೋತಾನೆ. ಸೆಕ್ಷುವಲಿ ಹರಾಸ್ ಮಾಡಿ, ಇಲ್ಲ, ವಿಡಿಯೋ ಮಾಡ್ಕೋತಾನೆ. ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಏನು ಮಾಡ್ತಾನೆ, ಇನ್ನೊಬ್ಬ ಫ್ರೆಂಡಿಗೆ ತೋರಿಸ್ತಾನೆ. ಅವನು ಹೇಳ್ತಾನೆ ಅವಳಿಗೆ, ನಿಂದು ವಿಡಿಯೋ ಇದೆ, ನೀನೇನಾದರೂ ನನಗೆ ಒಪ್ಕೊಳ್ಳಿಲ್ಲ ಅಂತಂದರೆ ಆ ವಿಡಿಯೋನ ಬಯಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಜೊತೆ ಸೆಕ್ಸ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅವನ ಜೊತೆ ಆಗತ್ತೆ ಅದೇ ರೂಮಲ್ಲಿ ಬಂದು. ಆ ಬಿಲ್ಡಿಂಗ್ ಅಲ್ಲಿ ಇರೋ ನೋಡ್ತಾ ಇರ್ತಾನೆ. ಅವನಿಗೆ ಗೊತ್ತಾಗುತ್ತೆ ಈ ಹುಡುಗಿಯಲ್ಲಿ, ಯಾಕಂದ್ರೆ ಅಬ್ಸರ್ವ್ ಮಾಡ್ತಾ ಇರ್ತಾರಲ್ಲ, ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ. ಮೂರನೇ ಎಕ್ಸ್ಪ್ಲಾಯ್ಟೇಷನ್ ಇವಂದು. ಯಾರು? ಬಿಲ್ಡಿಂಗ್ ಓನರ್. ಅವನು ಹೇಳ್ದ, ಇವರಿಬ್ರು ಜೊತೆ ನಿಂದ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಿದೆ. ಆ ಹುಡುಗರಿಗೂ ಹೇಳ್ತಾರೆ, ನೀವೇನಾದರೂ ಆ ಹುಡುಗಿ ಜೊತೆ ಇದೇನಾದರೂ ನನ್ನ ಹತ್ರ ನೀವು ಪರ್ಸ್ನಲಾಗಿ ಹಂಚ್ಕೊಳ್ಳಿಲ್ಲ ಅಂತಂದರೆ ನಾನು ನಿಮ್ಮನ್ನು ಪೊಲೀಸಿಗೆ ಹೇಳ್ಕೊಡ್ತೀನಿ ಅಂತ. ಸೊ ಆ ಇಬ್ಬರು ಹುಡುಗರು ಅವ್ರ ಜೊತೆ ವೈಯಕ್ತಿಕವಾಗಿ ಏನೇನಿರುತ್ತೆ ಅದನ್ನು ಇವ್ನಿಗೆ ಹಂಚ್ಕೊಳ್ತಾರೆ. ಈಗ 3 ಜನ ಎಕ್ಸ್ಪ್ಲಾಯ್ಟೇಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಹುಡುಗಿದು ಏನು ಪ್ರಾಬ್ಲಮ್ ಆಗಿದ್ದು, ಫಸ್ಟ್ ಹುಡುಗ ಅದು ಏನು ಗೊತ್ತಾಗದೆ 18 ವರ್ಷದ ಮಗಳು, ಸೊ ಮಾಡಿಬಿಟ್ಟಿರ್ತಾಳೆ. ಸೊ ಆ ಎಕ್ಸ್ಪ್ಲಾಯ್ಟೇಷನ್ ಅವನಿಂದ ಇನ್ನೊಬ್ಬ ಕಡೆಗೆ ಅಂತ್ಯ ಹೆಂಗಾಯ್ತು, ನಮಗೆ ಗೊತ್ತಿರೋರೊಬ್ರು, ಅಂದರೆ ಅವ್ರ ಅಂಕಲ್ಗೆ ಹೇಳಿ, ಅವ್ರ ಅಪ್ಪ ಅಮ್ಮನಿಗೋಲ್ಲ, ಸೀದಾ ಕರ್ಕೊಂಬಂದ್ರು ಆಯೋಗಕ್ಕೆ. ನೋಡಮ್ಮ ಹಿಂಗಾಗಿದೆ ಅಂತ. ಸೀದಾ DCPಗೆ ಮಾಡಿದೆ, ನಮ್ಮ ಬೆಂಗಳೂರು ಝೋನೆ DCPಗೆ ಮಾಡಿದೆ. 3 ಜನನ ಅರೆಸ್ಟ್ ಮಾಡಿದ್ರು, 3 ಜನ ಜೈಲಲ್ಲಿದ್ದಾರೆ. ಈಗ ಆ ಮಗಳು ಇಂಜಿನಿಯರಿಂಗ್ ಮತ್ತೆ ಪರ್ಸ್ಯೂ ಮಾಡ್ತಾ ಇದ್ದಾಳೆ, ಅವಳು ಓದ್ತಾ ಇದ್ದಾಳೆ. ಅದು ನನಗೆ ಖುಷಿ. ನೀವು ಒಬ್ಬ ಮಾಡಿದ್ದಾನೆ, ಓಕೆ, ನೋ ಪ್ರಾಬ್ಲಮ್. ಅವ್ನು ನಿಮಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾನೆ, ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣವೇ ನೀವು ಹೆದರ್ಕೊಳ್ಳದೆ ಸೀದಾ ಕಂಪ್ಲೇಂಟ್ ಮಾಡಬೇಕು. ಆಮೇಲೆ ನಿಮ್ಮ ವೈಯಕ್ತಿಕ ವಿಚಾರ ಮೇಡಮ್, ಹಂಗೆ ಅಂದ್ಕೊಂಡ್ರೆ ರಾಧಾ ಹೇಗೆ? ಈಗ ಆ ಮಗಳಿಗೆ ನ್ಯಾಯ ಸಿಕ್ತೋ ಇಲ್ವೋ, ಯಾರಿಗೆ ಗೊತ್ತು ಆ ಮಗಳು ಯಾರು ಅಂತ ಗೊತ್ತಿಲ್ಲ. ಈಗ ಮಹಿಳಾ ಆಯೋಗಕ್ಕೆ ಬರಬೇಕಾ ಮೇಡಮ್? ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು. ಅವರು ಆ್ಯಕ್ಚುಲಿ ಆ ಹೆಣ್ಣು ಮಗಳ ಪ್ರತಿಯೊಂದು ವಿಷಯವನ್ನು ಅವರು ಸೀಕ್ರೆಟ್ ಆಗಿಡಬೇಕು, ಯಾವುದು ಬಹಿರಂಗ ಮಾಡೋಂಗಿಲ್ಲ. ಕೆಲವೊಂದ್ಸಲ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಸ್ಪಂದಿಸದೆ ಹೋದ್ರೆ ಸೀದಾ ಪೊಲೀಸ್ ವರಿಷ್ಠ ಕುತ್ಕೊಂಡ್ಬಿಡ್ತಾರೆ ಮೇಡಮ್. ಅಲ್ಲ, ಎಲ್ಲರೂ ಆಗೋದಿಲ್ಲ, ಒಬ್ಬೊಬ್ರು ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬಟ್ ಆದರೆ ನಿಮಗೆ ನ್ಯಾಯ ಅಂದರೆ ನಾನೇನು ಹೇಳೋದಂದ್ರೆ ಬ್ಲ್ಯಾಕ್ ಮೇಲಿಂದ ನೀವು ಹೊರಗೆ ಬರಬೇಕವ. ಕರೆಕ್ಟ್. ಕಾನೂನು ಹಂಗೆ ಒದ್ದಾಡ್ತಾರೆ ಮೇಡಮ್, ಬರಬೇಕು. ಅಟ್ ದ ಎಂಡ್ ಆಫ್ ದ ಡೇ ಏನು ಆಗೋದಿಲ್ಲ. ಆ ಟೈಮ್ ನೋಡು, ಇನ್ನೂ ಒಂದು ಹೇಳ್ತೀನಿ ರಾಧಾ, ಎಲ್ಲ ಟೆಂಪ್ರರಿ. ಆ ಟೈಮಿಗೆ ಮಾತ್ರ. ಆ ಟೈಮಲ್ಲಿ ನೀವು ಧೈರ್ಯವಾಗಿರಬೇಕು. ನೀವು ಆ ಶೋಷಣೆಯ ವಿರುದ್ಧ, ಆ ಬ್ಲ್ಯಾಕ್ ಮೇಲ್ ವಿರುದ್ಧ ಹೋರಾಟ ಮಾಡಬೇಕು. ನೀವು ಮೌನವಾಗಿದ್ದು ನೀವು ಶೋಷಣೆಗೆ ಒಳಗಾದರೆ ಅದು ಎಲ್ಲಿಗೆ ಹೋಗಿ ತೀರುತ್ತೆ ಅಂತ ನಿಮಗೇ ಗೊತ್ತಿಲ್ಲ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಧೈರ್ಯವಾಗಿ ನೀವು ಮುನ್ನುಗ್ಗಿ, ನೀವು ಕಾನೂನಿನ ಕ್ರಮ ತಗೊಳ್ಳಿ. ನಿಮ್ಮ ಜೊತೆಯಲ್ಲಿ ಎಲ್ಲರೂ ಕೆಟ್ಟವರಲ್ಲ ರಾಧಾ. ಯಾರೋ ಒಬ್ಬರು ಇಬ್ಬರು ಕೆಟ್ಟವ್ರು ಇರ್ಬೋದು, ಎಲ್ಲರೂ ಕೆಟ್ಟವ್ರು ಆಗಕ್ಕೆ ಸಾಧ್ಯ ಇಲ್ಲ. ನ್ಯಾಯ ನಿಮ್ಮ ಪರ ಖಂಡಿತವಾಗ್ಲೂ ನಿಂತ್ಕೊಳ್ಳುತ್ತೆ. ಎಷ್ಟರ ಮಟ್ಟಿಗೆ ಹೆಣ್ಮಕ್ಳು ಬೇಸ ಹೋಗಿರ್ತಾರೆ ಅಂದರೆ, ಜೆನ್ಯೂನ್ಲಿ ನಾನು ಭಾಳ ಜನರ ಬಾಯಲ್ಲಿ ಕೇಳಿದ್ದೀನಿ, ಗಂಡಸರು ನೋಡಿದ್ರೆ ಆಗಲ್ಲ, ಗಂಡು ಜಾತಿ ಅಂದ್ರೇ ಆಗಲ್ಲ ಅನ್ನೋ ಲೆವೆಲ್ಗೆ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ ಮೇಡಮ್. ಆದರೆ ನಾನು ಹೇಳ್ತೀನಿ, ನನ್ನನ್ನು ಓದಿಸಿದ್ದು ಗಂಡಸೆ, ಅದು ನಮ್ಮಪ್ಪ ಅಲ್ವಾ, ನಿಮ್ಮಪ್ಪ. ನಮ್ಮಪ್ಪ ಏನಾದರೂ, ನಮ್ಮಮ್ಮ ಮದುವೆ ಮಾಡು ಅಂತಿರ್ತಾರೆ, ನಮ್ಮಪ್ಪ ಅಂತಾರೆ ಇಲ್ಲ ನಾನು ಮದುವೆ ಮಾಡಲ್ಲ, ಅವಳು ಓದಬೇಕು, ಅವಳು ಯಾರ ಹತ್ರ ಕೈ ಚಾಚಿ ದುಡ್ಡು ಬೇಡಬಾರ್ದು, ನನ್ನ ಮಗಳು ಅಲ್ಲ ಶ್ರೀಮಂತನಿಗೆ ಕೊಡೋಣ ಅಂತಾರೆ. ಶ್ರೀಮಂತನ ಕೊಟ್ಬಿಟ್ರೆ ಏನವನೇ ನಾವು ಆಸ್ತಿ ಬರ್ಕೊಡ್ತಾನ ಅಂತ ಕೇಳ್ತಾರೆ ನಮ್ಮಪ್ಪ. ನನ್ನ ಮಗಳಿಗೆ ಹಾಗಿಲ್ಲ. ಅದು ನಮ್ಮಪ್ಪ. ನಾನು ಮದುವೆ ಆಗಿದ್ದು ಅವರು ಗಂಡಸೆ, ಅವರು ನನ್ನ ಮಕ್ಕಳು ಇವತ್ತು ನನ್ನನ್ನು ಕೋಟ್ಯಾಂತರ ಅಭಿಮಾನಿಗಳು, ಅವರು ಗಂಡು ಮಕ್ಕಳೇ ಎಲ್ಲ. ಆಮೇಲೆ ನೀವು ನೋಡಿ, ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಗಂಡು ಮಕ್ಕಳು ತೊಗೊಂಡು ಬರ್ತಾರೆ ಮೇಡಮ್.
ಒಂದೇ ಒಂದು ಹೇಳ್ತೀನಿ ನಿಮಗೆ, ಅವನು ಕಂಪ್ನಿಗೆ ಹೋಗ್ತಾನೆ, ಮದುವೆ ಆಗಿರ್ತಾನೆ ಒಂದು ಬಡ ಹುಡುಗಿನ, ಅವಳು ಚೆನ್ನಾಗಿ ಓದ್ತಾ ಇರ್ತಾಳೆ, ಚೆನ್ನಾಗಿರ್ತಾರೆ ಇಬ್ರು, ನೀಟ್ ತಗೊಳ್ತಾಳೆ, ಕ್ವಾಲಿಫೈ ಆಗ್ತಾಳೆ, ಡಾಕ್ಟ್ರು ಓದಬೇಕು, ಲೋನ್ ತಗೋತಾನೆ, ಅವಳನ್ನು ಓದಿಸ್ತಾನೆ. 3ನೇ ವರ್ಷಕ್ಕೆ ಬಂದ ಮೇಲೆ ನಿನಗೆ ನಾನು ಬೇಡ, ನಂಗೆ ನೀನು ಇಷ್ಟ ಇಲ್ಲ, ನಾನು ಡಾಕ್ಟ್ರು, ನೀನು ಒಬ್ಬ ಕಂಪ್ನಿಯಲ್ಲಿ ಕೆಲಸ ಮಾಡೋನು ಅಂತೇಳಿ ಅವನನ್ನು ಮದುವೆ ಆಗಲ್ಲ ಅಂತಾಳೆ. ಆ ಹುಡುಗ ನನ್ನ ಹತ್ರ ಬಂದಿದ್ದ, ಮೇಡಮ್ ಒಪ್ಸಿ ಅಂಥೇಳಿ. ಅವಳು ಒಪ್ಕೊಳ್ಳಿಲ್ಲ. ಮದುವೆ ಆದಮೇಲೆ ಒಂದು 3-4 ವರ್ಷ ಏನೋ ಆಗಿತ್ತು ಅನ್ಸುತ್ತೆ. ಆ ಥರ ಹಲವಾರು ವಿಚಾರಗಳು ಬರ್ತವೆ. ಏನು ಮಾಡೋಕ್ಕೆ ಅಂದರೆ ಎಲ್ಲ ಗಂಡ್ಮಕ್ಳು ಕೆಟ್ಟವರಲ್ಲ, ಎಲ್ಲರೂ. ಆದರೆ ಗಂಡಸರು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ಆ ಗಂಡು ಜಾತಿಗೇನೆ ಕಳಂಕ ಇದು. ಮಾಡೋರು ಇಡೀ ಗಂಡು ಜಾತಿಗೆ, ನಿಮ್ಮ ತಂದೆ, ನನ್ನ ಮನೆಯವರು, ನಮ್ಮ ಗುರುಗಳು. ನೀವು ನೋಡಿ, ನಾನು ಇವಾಗ ಬರಬೇಕಾದ್ರೆ ಒಂದು ಹಾಡು ಕೇಳ್ತಾ ಇದ್ದೆ ನಮ್ಮ ಕಾರಲ್ಲಿ, ನಮ್ಮ ರೇಡಿಯೋದಲ್ಲಿ, FM ಅಲ್ಲಿ, ಈ ಶತಮಾನದ ಸ್ವಾಭಿಮಾನದ ಹೆಣ್ಣು ಅಂತ. ಈ ಹಾಡುಗಳನ್ನೆಲ್ಲ ಬರೆದಿರೋರು ಒಬ್ರು ಗಂಡಸ್ರೆ. ಅವತ್ತಿನ ಕಾಲಕ್ಕೆ ಹೆಣ್ಮಕ್ಳು ಯಾರು ಹಾಡುಗಳನ್ನ ಬರೀತಾ ಇದ್ದಿಲ್ಲ. 99% ನಮ್ಮ ಭಾವನೆಗಳನ್ನೆಲ್ಲ ಗಂಡು ಮಕ್ಕಳೇ ಬರೆಯೋರು. ಅಂಥ ಒಳ್ಳೆ ಗಂಡು ಮಕ್ಕಳು ಇದ್ದಾರೆ. ಸೊ ಇಡೀ ಗಂಡಸ ಸಂಕುಲಕ್ಕೆ, ಇಡೀ ಗಂಡು ಸಂಕುಲನೇ ಕೆಟ್ಟವರು ಅಂತ ಹೇಳೋದು ತುಂಬ ತಪ್ಪು. ಆದರೆ ಇಂಥವರು ಇದ್ದಾರೆ, ಒಂದು 10% ಇರ್ತಾರೆ, ಅವರಿಂದ ಆ ಇಡೀ ಗಂಡು ಸಂಕುಲಕ್ಕೇನೆ ಕೆಟ್ಟ ಹೆಸರು. ಬಹಳಷ್ಟು ಜನ ಬೇರೆ ಬೇರೆ ಕ್ಷೇತ್ರದವ್ರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಸ್ ಮೇಡಮ್, ತಮ್ಮ ಹೆಸರು ಹೇಳಿ ಮತ್ತು ಪ್ರಶ್ನೆ ಕೇಳ್ಬೋದು, ಕೂತ್ಕೊಳ್ಳಿ. ಈ ಲೇಡೀಸ್ ಆಟೋ ಡ್ರೈವರ್ಗಳು ಇತ್ತೀಚೆಗೆ ಬರ್ತಾ ಇದ್ದಾರೆ. ಇಡೀ ಬೆಂಗಳೂರಲ್ಲಿ ನೋಡಿದ್ರೆ ಒಂದು 3,000 ಜನ ಹೆಣ್ಮಕ್ಳು ಚಾಲನೆಯಲ್ಲಿ ಇದ್ದಾರೆ. ನಾವು ಡ್ರೈವಿಂಗ್ ಲೈಸೆನ್ಸ್ಗೆ ಅಂತ ಹೋದಾಗ ನಾವು ಕಲ್ತಿರೋದು ಆಟೋ, ಅವರು ಕಾರು ಟೆಸ್ಟಿಂಗ್ ಕೊಡ್ತಾಯಿದ್ದಾರೆ. ಅದು ಫಸ್ಟು ನಮ್ಮ ಹೆಣ್ಮಕ್ಳಿಗೆ ಹೊಡ್ತಾ. ಯಾಕೆಂದರೆ ನಾವು ಕಾರ್ ಕಲ್ತ್ಕೋಬೇಕು ಅಂತ ಹೋಗಿರಲ್ಲ. ಇವಾಗ ನಾನು ಒಬ್ಬಳು ಟ್ರೈನರು, ನನಗೇನು ಪರ್ಮಿಷನ್ ಇಲ್ಲ, ಪ್ರಾಬ್ಲಮ್ ಇರುತ್ತೆ ಅಂತ ಈ ಹುಡುಗಿ ಬಂತು ಅಂದರೆ ನಾನು ಟ್ರೈನಿಂಗ್ ಹೇಳ್ಕೊಡ್ತೀನಿ. ಆದರೆ ಟೆಸ್ಟಿಂಗ್ ಹೋದಾಗ ಕಾರು ಟೆಸ್ಟಿಂಗ್ ಕೊಡ್ತಾರೆ. ಅದು ನಮಗೆ ಮೇಯ್ನ್ ಪ್ರಾಬ್ಲಮ್ ಆಗಿದೆ ಹೆಣ್ಮಕ್ಳುಗಳಿಗೆ. ಖಂಡಿತವಾಗ್ಲೂ ನಾನು RTO ಆಯುಕ್ತರಿಗೆ ಬರಿತೀನಿ. ಯಾಕೆಂದರೆ ಆಟೋ ಓಡಿಸುವಂಥ ಹೆಣ್ಮಕ್ಳಿಗೆ ಆಟೋ ಲೈಸೆನ್ಸೇ ಆ ಥರ ಕೊಡಬೇಕಾದ್ರೆ ಆಟೋವನ್ನೇ ಓಡಿಸಿ ಅದನ್ನು ನೋಡಿ ಅವರಿಗೆ ಪರ್ಮಿಷನ್ ಕೊಡಿ ಅಂಥೇಳಿ ನಾನು ಖಂಡಿತವಾಗ್ಲೂ ಅವರಿಗೆ ಪತ್ರವನ್ನು ಬರಿತೇನೆ. ನಮಸ್ಕಾರ ಮೇಡಮ್, ನಾನು ಅವನಿಕಾ ಅಂತ. ಸಮಾಜದಲ್ಲಿ ಒಂದು ಸಣ್ಣ ಪುಟ್ಟ ಸೇವೆ ಮಾಡಿಕೊಂಡು ಮಹಿಳಾ ಸಂಘ ಮಾಡ್ಕೊಂಡಿದ್ದೀವಿ. ನನ್ನ ಪ್ರಶ್ನೆ ಏನಪ್ಪ ಅಂದರೆ, ನಾವು ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋದ್ರಲ್ಲಿ ಬೇರೆಯವ್ರಿಗೆ ಸಮಾಧಾನ ಮಾಡ್ತಾ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ತಾ ಇರ್ತೀವಿ. ಯಾಕೆಂದರೆ ನಾವು ಕಣ್ಣೀರು ಹಾಕಿದ್ರೆ ಬೇರೆಯವ್ರ ಕಣ್ಣೀರು ಹೊರ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಎಲ್ಲ ಕಡೆ ಸರ್ಕಾರ ಬರೋಕ್ಕಾಗಲ್ಲ, ಎಲ್ಲ ಕಡೆ ಆಯೋಗನೂ ಬರೋಕ್ಕಾಗಲ್ಲ. ಹಾಗಂತ ನಮ್ಮನ್ನು ಒಂದು ಸಂಘಟನೆ NGO ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ನಾವು ಮಾಡ್ಕೊಂಡಿದ್ದೀವಿ. ಹೀಗಿರುವಾಗ ನಮ್ಮದು ಅಂತ ಒಂದು ಪರ್ಸ್ನಲ್ ಆಗಿ ಒಂದು ಫೋಟೋ ಹಾಕಿದ್ರೆ ಸಾಕು, ಒಂದು ಬ್ಯಾಡ್ ಕಾಮೆಂಟ್ಸ್ಗಳನ್ನು ಹಾಕ್ತಾರೆ. ಅದು ಯಾರೋ ಬೇರೆಯವರಾದರೆ, ಅಪರಿಚಿತರಾದರೆ ಅನ್ಬೋದು. ನಮ್ಮ ಜೊತೆಯಲ್ಲೇ ಇದ್ದವರೇ ಈ ಥರ ಬ್ಯಾಡ್ ಕಾಮೆಂಟ್ಸ್ಗಳು ಹಾಕಿದಾಗ ಅವ್ರ ಮೇಲೆ ಕ್ರಮ ತೊಗೊಳಕ್ಕೂ ಆಗ್ತಾ ಇಲ್ಲ. ನಮಗೆ ಸರಿಯಾದ ರೀತಿಲಿ ಈ ಥರ ಕಾಮೆಂಟ್ ಮಾಡಿದ್ರೆ ಯಾರೇ ಆಗಿರಲಿ, ಅಂಥ ಬ್ಯಾಡ್ ಕಾಮೆಂಟ್ ಮಾಡೋರಿಗೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಅಟ್ಲೀಸ್ಟ್ ದೂರ ತೊಗೊಂಡು ಅವ್ರು ಸರಿಯಾದ ರೀತಿಲಿ ತನಿಖೆ ಮಾಡಬೇಕು. ಅದು ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನಲ್ಲಾದರೂ ಸರಿ, ಸೈಬರಲ್ಲಾದರೂ ಸರಿ, ಅಥವಾ ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡಲಿಲ್ವಲ್ಲ? ಮಾಡಿದ್ದೀವಿ ಮೇಡಮ್. ಇದುವರೆಗೂ ಬ್ಯಾಡ್ರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ದೀವಿ, IG ಆಫೀಸಿಗೆ ಕೊಟ್ಟಿದ್ದೀನಿ, ಕಮಿಷನರ್ ಆಫೀಸಿಗೆ ಕೊಟ್ಟಿದ್ದೀವಿ. ಆ ಎಲ್ಲ ಕಡೆ ರಾಜಿ ಮಾಡ್ತಾರೆ ಹೊರತು ಇದೊಂದು ಕ್ಷಮಿಸಿ, ಹೋಗ್ಲಿ ಬಿಡಿ, ಅವರು ಅದೇ ಕೆಲಸ ಮಾಡ್ತಾರೆ, ನೀವು ಅದೇ ಮಾಡ್ತೀರಾ, ಈ ಥರ ಸುಮಾರು 5-6 ಸತಿ ಇದೇ ಥರ ಕ್ಷಮಿಸಿದ್ದೀವಿ. ಅದಕ್ಕೆ ಸರಿಯಾದ ಕ್ರಮ ಯಾವ ರೀತಿ ಮಾಡಬೇಕು, ನಾವು ಎಲ್ಲಿ ಹೋಗಿ ದೂರ ಕೊಡಬೇಕು? ನೋಡಿ, ನೀವು ಇದೆಲ್ಲ ಸೈಬರ್ ಕ್ರೈಮ್ ಅಂತೀವಿ ನಾವು. ಮೊದಲಿಗೆ 1930 ಅಂತ ಸೈಬರ್ ಹೆಲ್ಪ್ಲೈನ್ ಇದೆ. ಅದರೊಳಗಡೆನೇ ನಿಮ್ಗೆ ಯಾವ ಭಾಷೆ, ಕನ್ನಡ, ಇಂಗ್ಲೀಷು, ಹಿಂದಿ ಎಲ್ಲ ಇರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲೇ ಕಂಪ್ಲೇಂಟ್ ಮಾಡ್ಬೋದು. 1930 ಸೈಬರ್ ಕ್ರೈಮ್ದು ಹೆಲ್ಪ್ ಲೈನ್. ಅದು ನೀವು ಫೋನ್ ಮಾಡಿದ್ರೆ ಕನೆಕ್ಟ್ ಮಾಡ್ತಾರೆ, ನಿಮ್ಗೆ ಹೇಳ್ತಾರೆ ಯಾವ ಥರ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಅಂತಲೂ ಸಹ. cybercrime.gov.in ಅನ್ನೋದು ಇಮೇಲ್ ID. ನೀವು ಅಲ್ಲಿ ಅದನ್ನು ಹಾಕಿದ್ರೆ ನಿಮ್ಗೆ ಸೀದಾ ನಿಮ್ಗೆ ಎಲ್ಲ ಭಾಷೆಯಲ್ಲೂ ಬರುತ್ತೆ. ನೀವು ಯಾವ ಭಾಷೆಯಲ್ಲಿ ನೀವು ಕರೆಕ್ಟಾಗಿ ಇದನ್ನು ಕಂಪ್ಲೇಂಟು ಸಹ ನೀವು ಇಮೇಲ್ ಮೇಲೆ ಕೊಡ್ಬೋದು. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಆಮೇಲೆ ಅದು ಏನಾಯಿತು ಅಂತಲೂ ನೀವು ಫಾಲೋ ಮಾಡ್ಬೋದು. ನೀವು ಮಾಡಿ. ಆಮೇಲೆ ಕ್ರಮ ತೊಗೊಂಡಿಲ್ಲ, ನನಗೆ ಗೊತ್ತಿಲ್ಲ ಯಾಕೆ ತೊಗೊಂಡಿಲ್ಲ, ಬಟ್ ತೊಗೊಳ್ತಾರೆ ಯಾರೇ ಇರಲಿ. ಯಾಕಂದರೆ ಈ ಫೇಸ್ಬುಕ್ಕು, ಇನ್ಸ್ಟಾ ಎಲ್ಲ ಹೊರದೇಶದವ್ರದ್ದು. ಸೊ ಇಟ್ ವಿಲ್ ಟೇಕ್ ಟೈಮ್. 1 ವಾರ 10 ದಿವಸ ಟೈಮ್ ತೊಗೊಳುತ್ತೆ. ಬಟ್ ಖಂಡಿತವಾಗ್ಲೂ ಡಿಲೀಟ್ ಆಗುತ್ತೆ, ಖಂಡಿತವಾಗ್ಲೂ ಅವ್ರ ಮೇಲೆ ಕ್ರಮ ತೊಗೊಳ್ತಾರೆ. ದಿಸ್ ಈಸ್ ಫಾರ್ ಶ್ಯೂರ್. ನಾನು ಕರ್ನಾಟಕ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಟ್ರೆಜರರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನಂದರೆ ಮೇಡಮ್, ಈಗ ನಮಗೆ 50% ರಿಸರ್ವೇಷನ್ ಸಿಕ್ಕಿರೋದು ಪಂಚಾಯಿತಿ ಮೆಂಬರ್ ಆಗಿ ಅಥವಾ ಪೊಲಿಟಿಕಲ್ ಫೀಲ್ಡಲ್ಲಿ ನಮ್ಮ ಹೆಣ್ಮಕ್ಳಿಗೆ, ಗ್ರಾಮಸ್ಥರಿಗೆ, ಗ್ರಾಮದ ಮಹಿಳೆಯರಿಗೆ 50% ರಿಸರ್ವೇಷನ್ ಅನ್ನೋದು ಸಿಕ್ಕಿದೆ.
ಆ 50% ರಿಸರ್ವೇಷನ್ ಅನ್ನೋದು ನಮಗೆ ಖಂಡಿತ ಈಸಿಯಾಗಿ ಸಿಕ್ಕಿಲ್ಲ. ನಿಮ್ಮಂಥ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಹೋರಾಟ ಮಾಡಿ ತುಂಬ ತ್ಯಾಗಗಳನ್ನು ಮಾಡಿ ನಮಗೆ ಈ 50% ರಿಸರ್ವೇಷನ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಕೂಡ ಯಾರು ಮೆಂಬರ್ ಆಗಿದ್ದಾರೋ ಅವರ ಮನೆಯಿಂದ ಅವರ ಗಂಡಂದಿರಾಗಲಿ ಅಥವಾ ಅವ್ರ ಕುಟುಂಬಸ್ಥರಾಗಲಿ ನಮ್ಮ ಬದಲಾಗಿ ಅವರು ನಮ್ಮ ಹಕ್ಕನ್ನು ಚಲಾವಣೆ ಮಾಡೋ ಹಾಗಿಲ್ಲ ಅಂತ. ಮತ್ತು ಮೀಟಿಂಗ್ಸಲ್ಲೆಲ್ಲ ನಮ್ಮ ಬದಲು ಅಂದರೆ ಹೆಣ್ಮಕ್ಳು ಬದಲು ಗಂಡು ಮಕ್ಕಳು ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕಟ್ಟುನಿಟ್ಟಾಗಿ ಆದೇಶ ಅಂತೂ ಮಾಡಿದ್ದಾರೆ. ಬಟ್ ಅದು ಬರೀ ಮೀಟಿಂಗ್ಗೋಸ್ಕರ ಮಾತ್ರ ಸೀಮಿತ ಆಗಿ ಬೇರೆ ಎಲ್ಲ ಆಡಳಿತ ಕೂಡ ಗಂಡು ಮಕ್ಕಳೇ ನಿಭಾಯಿಸ್ತಾ ಇದ್ದಾರೆ. ಅಲ್ಲ ಏನಂದ್ರೆ ಅಲ್ಲ ಕರೆಕ್ಟ್ ಆಕ್ಟಿವ್ ಗಂಡಸರು ಆಕ್ಚುಲಿ ಇದ್ರ ಬಗ್ಗೆ ತುಂಬಾ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಆಗಿದೆ. ಎಸ್ಪೆಷಲಿ ಗ್ರಾಮ ಪಂಚಾಯತಿ ಹಳ್ಳಿ ಮಟ್ಟಗಳಲ್ಲಿ ಏನಾಗುತ್ತೆ, ಇವಾಗ ಗಂಡು ಬದಲು ಹೆಣ್ಣು ಮೀಸಲಾತಿ ಆಗ್ಬಿಡುತ್ತೆ. ಹೆಣ್ಣು ಮಗಳು ಪಾಪ ಮನೇಲಿ ಇರ್ತಾಳೆ, ಈಗ ಗಂಡ ಓಡಾಡ್ಕೊಂಡಿರ್ತಾನೆ. ಅಲ್ಲಿ ಬೇರೆ ಯಾರು ಹೆಣ್ಣು ಮಗಳಿಗೆ ವಿದ್ಯಾವಂತೆ ಇರ್ತಾಳೆ, ಅವಳು ತುಂಬಾ ಹೋರಾಟ ಮಾಡ್ದೆ, ಅವಳಿಗೆ ಕೊಡಲ್ಲ ಯಾರೂನು. ಈಗ ಮೀಸಲಾತಿ ಹೆಣ್ಣಾಗ್ಬಿಟ್ರೆ ಎಲೆಕ್ಷನಲ್ಲಿ ಅವ್ರು ಹೆಣ್ತಿದ್ರು ನಿಲ್ಲಿಸ್ಬಿಟ್ಟು ಪಾಪ ಅವ್ರು ಅಡುಗೆ ಮನೇಲಿ ಇರ್ತಾರೆ, ಕೆಲವೊಂದ್ಸಲ ವಿದ್ಯೆ ಇರಲ್ಲ. ಸೊ ಅವು ಹೆದರ್ಕೊಂಡೇ ಅರ್ಧ ಬರೋದಿಲ್ಲ. ಆದರೆ ನಿನ್ನಂಥ ಹೆಣ್ಮಕ್ಳು ವಿದ್ಯಾವಂತರು ಇವಾಗ ಸ್ವಲ್ಪ ಬದಲಾವಣೆ ಆಗಿದೆ. ಯಾಕೆಂತಂದರೆ ಇದ್ರ ಬಗ್ಗೆ ತುಂಬಾ ಕಟ್ಟುನಿಟ್ಟಿನ ಆದೇಶ ಇದೆ. ಮೀಟಿಂಗ್ಗಳಲ್ಲೂ ಸಹ ಅವರೇ ಬಂದು ಕೂತ್ಕೊಂಡ್ಬಿಡೋರು, ಅದು ಬರಬಾರ್ದು, ಅವರೇ ಸಿಗ್ನೇಚರ್ ಆಗಬೇಕಂದಿದ್ದಕ್ಕೆ ಈಗ ಇವ್ರು ಬರ್ತಾರೆ. ಬಟ್ ಆ ಬದಲಾವಣೆನೂ ನಿಮ್ಮಿಂದನೇ ಆಗಬೇಕವ. ಹೆಣ್ಣು ಮಕ್ಕಳೇ ಮಾಡಬೇಕು, ಅಲ್ಲಿ ಹೆಣ್ಣು ಮಕ್ಕಳೇ ಧ್ವನಿ ಆಗಬೇಕು. ಇನ್ನು ಮುಂದಕ್ಕೆ ಈಗ ನೋಡಿ, ಫಸ್ಟ್ ವಿದ್ಯೆ ಇರಲಿಲ್ಲ, ನಮ್ಮ ತಾಯಂದಿರಿಗೆ ವಿದ್ಯೆ ಇರಲಿಲ್ಲ, ನಮಗೆ ವಿದ್ಯೆ ಇದೆ. ನಮ್ಮ ಕಾಲದಲ್ಲೂ ಸಹ ನನ್ನ ಜೊತೆಯಲ್ಲಿರೋರ್ಗೂ ಅರ್ಧ ವಿದ್ಯೆ ಇದೆ, ಅರ್ಧ ವಿದ್ಯೆ ಇಲ್ಲ. ಈಗ ನಮ್ಮ ಮಕ್ಕಳಿಗೆ ಪೂರ್ತಿ ವಿದ್ಯಾವಂತರಿದ್ದಾರೆ. ಹಳ್ಳಿಗಳಲ್ಲೂ ಬದಲಾವಣೆ ಬರುತ್ತೆ, ಮುಂದಕ್ಕೆ ಸಿಟಿಗಳಲ್ಲೂ ಬದಲಾವಣೆ ಬರುತ್ತೆ. ಹೆಣ್ಣುಮಕ್ಕಳು ಇನ್ನು ಎಲ್ಲ ಕ್ಷೇತ್ರದಲ್ಲೂ ಬರ್ತಾರೆ. ಸೊ ಹಾಗಾಗಿ ಅಲ್ಲಿಂದನೇ ಬದಲಾವಣೆ, ನಾವೇ ಬದಲಾವಣೆ ಆಗಬೇಕು. ನೀವು ಎಷ್ಟೇ ಹೇಳಿ ಆ ಹೆಣ್ಣುಮಗಳು ಬದಲಾವಣೆ ಆದ್ರೂ ಮನೆಗೆ ಹೋದ್ಮೇಲೆ ಮತ್ತೆ ಕಾಟ ತಪ್ಪಿದ್ದಲ್ಲ ಗಂಡಸರದು. ಮೇಡಮ್ ನಮಸ್ತೆ. ಮೊದಲಿಗೆ ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ನಾನು ತುಂಬ ಸರಿ ಮೀಟ್ ಮಾಡಬೇಕು ಅಂದ್ಕೊಂಡೆ. ಗ್ಯಾರಂಟಿ ಚಾನಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ತುಂಬ ಕೆಲಸ ಇತ್ತು ಬಿಟ್ಟು ನಾವು ಬಂದಿದ್ದೀವಿ ನಿಮ್ಮನ್ನು ನೋಡಬೇಕು ಅಂತ. ಆಮೇಲೆ ನನ್ನ ಹೆಸರು ಲಕ್ಷ್ಮೀ ನೂತನ್ ಕುಮಾರ್ ಅಂತ. ನಾನು ಯಶವಂತಪುರ ಕ್ಷೇತ್ರ ಏರೋಹಳ್ಳಿ ವಾರ್ಡಲ್ಲಿ ಮಹಿಳಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ. ನೀವು ಹೇಳಿದ್ರಿ ಈಗ ಧೈರ್ಯವಾಗಿ ಹೆಣ್ಮಕ್ಳು ಇರಬೇಕು ಅಂತ. ನಾವು ಧೈರ್ಯವಾಗಿ, ಯಾಕೆಂದರೆ ಜೀವನದಲ್ಲಿ ತುಂಬ ನೊಂದಿದ್ದೀನಿ. ನಮ್ಮ ಹಸ್ಬೆಂಡ್ ಇಲ್ಲ, ನಾವು ಮದುವೆ ಮಾಡ್ಕೊಂಡು ಲವ್ ಮ್ಯಾರೇಜ್ ಮದುವೆ ಮಾಡಿಕೊಂಡು 2 ಮಕ್ಕಳು ಬಿಟ್ಟೋದ್ರು. ಸೊ ನಂಗೆ ಅವಾಗ ಏನೂ ಗೊತ್ತಿರಲಿಲ್ಲ, ನಾನು ದಿಕ್ಕೇ ಗೊತ್ತಿಲ್ಲದೆ ನನಗೆ ಯಾವ ಸ್ಟೇಷನವರು ಸಪೋರ್ಟ್ ಮಾಡಲಿಲ್ಲ 10 ವರ್ಷದ ಹಿಂದೆ ಮೇಡಮ್. ಇವತ್ತು ನಾನು ಇಷ್ಟು ವರ್ಷ ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ. ಕಣ್ಣೀರು ಬಂದಿರೋದು ಇವತ್ತು ಫಸ್ಟು ನನಗೆ 10 ವರ್ಷದಿಂದ. ನನ್ನ ಮಕ್ಕಳು ಸಾಕ್ತಾ ಇದ್ದೀನಿ. ತಾಯಿ ಮನೆ ಕಡೆನೂ ಸಪೋರ್ಟ್ ಇಲ್ಲ ನನಗೆ. ನಾನೇ ರಾಜಕೀಯಕ್ಕೆ ಹೋಗಿ ಸ್ಟೇಷನಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತ ನಾನೇ ಸಂಘ ಮಾಡಿ ಗ್ಯಾರಂಟಿ ನ್ಯೂಸ್ ಮುಖಾಂತರ ನಾನು ಪರಿಚಯ ಆಯ್ತಲ್ವಾ. ಮೇಡಮ್ ನಾನು ಇದುವರೆಗೂ ಡಿವೋರ್ಸ್ಗೆ ಅಪ್ಲೈ ಮಾಡಿಲ್ಲ. ನನ್ನ ಗಂಡನ ಮುಂದೆ ಬದುಕಿ ತೋರಿಸ್ಬೇಕು ಅಂತ ನಾನು ಚಾನಲ್ಗೂ ಸಹ ಬರ್ತಾಯಿದ್ದೀನಿ ಲೈವ್ಗೆ. ಯಾವುದಾದ್ರೂ ಹೆಣ್ಮಕ್ಳಿಗೆ ಅನ್ಯಾಯ ಆದರೆ ಪ್ರತಿಯೊಂದು ವಿಷಯಕ್ಕೂ ನಾನು ಬರ್ತಾಯಿದ್ದೀನಿ ಚಾನಲ್ಗೆ. ನಾನು ಮಕ್ಕಳು ಸಾಕಿ ಜೀವನ ಮಾಡ್ತೀನಿ. ವಾರ್ಡ್ ಅಧ್ಯಕ್ಷ ಆಗಿದ್ದೀನಿ. ನಾನೇ ಹೋಗಿ ಸ್ಟೇಷನಲ್ಲಿ ನನಗೆ ನ್ಯಾಯ ಸಿಗಲಿಲ್ಲ. ನೀನು ಲವ್ ಮಾಡಿ ಮದುವೆ ಆಗಿದೆ ಅನ್ಬಕ್ಸ್ ಹೋಗು ಅಂತ ಪೊಲೀಸರು 10 ವರ್ಷದಿಂದ ನನಗೆ ಬ್ಯಾಡಹಳ್ಳಿಲಿ ಗ್ರಾಮಾಂತರ ಇತ್ತು ಕಳಿಸಿದ್ರು. ನಾನೇ ಸಂಘ ಮಾಡಿ, ನಾನೇ ಹೆಣ್ಮಕ್ಳ ಜೊತೆ ಸೇರಿಸಿ, ನಾನೇ ರಾಜಕೀಯ ಪೊಲಿಟಿಕಲ್ಗೆ ಹೋದೆ, ಕಾಂಗ್ರೆಸ್ಗೆ ಸೇರಿಕೊಂಡು. ಅಲ್ಲಿಂದ ಬೆಳೆದು ಮತ್ತೆ JDS ಅಲ್ಲಿ ವಾರ್ಡ್ ಅಧ್ಯಕ್ಷ ಪೋಸ್ಟ್ ಕೊಟ್ಟರು. 2 ಮಕ್ಕಳನ್ನು ಸಾಕ್ತಾ ಇದ್ದೀನಿ ನಾನು. ಇವತ್ತವರೆಗೂ ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡು ಊರಲ್ಲಿದ್ದಾರೆ. ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಸೊ ನಮ್ಮ ಅತ್ತೆ ನಮ್ಮನ್ನು ಸೇರಿಸ್ಕೊಳ್ಳಿಲ್ಲ. ನನಗೆ ನ್ಯಾಯ ಸಿಕ್ಕಿಲ್ಲ ಇನ್ನೂ. ಸೊ ನ್ಯಾಯಕ್ಕೋಸ್ಕರ ನಿಮ್ಮನ್ನು ನನ್ನ ಭಗವಂತ ಇವತ್ತು ಗ್ಯಾರಂಟಿ ಚಾನಲ್ ಅವ್ರ ಮುಖಾಂತರ ನಿಮ್ಮ ಹತ್ರ ಕಳಿಸ್ಕೊಟ್ಟಿದ್ದಾರೆ. ನನಗೆ ಅಲ್ಲಿ ಆಸ್ತಿ ನನ್ನ ಮಗನ ಹತ್ರ, ನನ್ನ ಮಕ್ಕಳಿದ್ದಾರೆ ಮೇಡಮ್. JDS ಏನು ವಾರ್ಡ್ ಅಧ್ಯಕ್ಷರಾಗಿ ನಿಮಗೆ ನ್ಯಾಯ ಸಿಗ್ಲಿಲ್ಲ? ಇಲ್ಲ, ನನಗೆ ಕಾನೂನಲ್ಲಿ ನ್ಯಾಯ ಸಿಕ್ಕಿಲ್ಲ. ನನಗೆ ನಾಗಲಕ್ಷ್ಮಿ ಮೇಡಮ್ ಬರಬೇಕಿತ್ತು. ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮೇಡಮ್, ಹಾರ್ಟ್ ಟ್ರೂತ್. ಇಲ್ಲಿ ನೋಡಿ ಮೇಡಮ್, ರಿಯಾಲಿಟಿ. ನ್ಯಾಯಕ್ಕೆ ಹೋಗಿಲ್ಲ. ಮನೆಯಲ್ಲಿರೋ ಹೆಣ್ಮಕ್ಳ ಪರಿಸ್ಥಿತಿ ಏನ್ ಹೇಳಿ ಮೇಡಮ್? ಮೇಡಮ್ ನಾನು ತುಂಬಾ ಹೋರಾಟ ಮಾಡ್ತೀನಿ. ಆದ್ರೆ ತಾಯಿ ನಿಮ್ಮ ಹೆಸರೇನು? ಲಕ್ಷ್ಮೀ ನೂತನ್ ಅಂತ ಮೇಡಮ್. ಲಕ್ಷ್ಮಿ, ನನ್ನ ಹೆಸರೇ ಇಟ್ಕೊಂಡಿದ್ಯಾ. ನಾನು ನಾಗಲಕ್ಷ್ಮಿ, ನಿನ್ನ ಲಕ್ಷ್ಮಿ. ನೋಡಿ, ಒಂದು ಹೆಣ್ಣು ಮಗಳು ಈ ಥರ ಒಂದು ನ್ಯೂಸ್ ಚಾನಲಲ್ಲಿ ಅವಳ ಒಂದು ಭಾವನೆಗಳನ್ನು ಹೇಳಿ ಕಣ್ಣಲ್ಲಿ ನೀರು ಹಾಕ್ತಾಳೆ ಅಂದರೆ ಅವಳು ಎಷ್ಟೊಂದು ಹೋರಾಟ ಮಾಡಿದ್ದಾಳೆ, ಅವಳ ಬದುಕು ಎಷ್ಟು ಕಷ್ಟವಾಗಿತ್ತು ಅನ್ನೋದು ಅರ್ಥ ಆಗುತ್ತೆ. 2ನೇದು, ನೀನು ಎಲ್ಲರಿಗೂ ಮಾದರಿನವ. ಇಷ್ಟೆಲ್ಲ ಇದ್ದು ನೀನಿವತ್ತು ಒಬ್ಬಳು ನಾಯಕಿಯಾಗಿ ಹೊರಗೆ ಬಂದಿದ್ಯಾ. ನಿನಗೆ ಏನು ಸಹಾಯ ನೋಡಿ, ಮಹಿಳಾ ಆಯೋಗ ಅಂತಂದರೆ ನಿಮಗೆ ಫ್ರೀಯಾಗಿ ಲಾಯರ್ ಕೊಡ್ತೀವಿ.
ನೀನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಯಾರಾದರೂ ಒಂದು ಬಡ ಹೆಣ್ಣುಮಗಳಿಂದ ಒಂದು ಸಾಹುಕಾರ ಹೆಣ್ಣುಮಗಳಿರಲಿ, ಶ್ರೀಮಂತ ಹೆಣ್ಣುಮಗಳಿರಲಿ, ಎಲ್ರಿಗೂ ಒಂದೇ. ಪ್ರತಿ ಜಿಲ್ಲೆಯಲ್ಲೂ ನಮ್ಮದು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಇದೆ. ಸೊ ಅಲ್ಲಿ ನಿಮಗೆ ಫ್ರೀ ಲಾಯರ್ ಕೊಡ್ತೀವಿ ನಿಮ್ಮದು ಕೇಸ್ ಹೋರಾಟ ಮಾಡಲಿಕ್ಕೆ. ಅದು ಯಾವುದಾದ್ರೂ ಆಗಿರಲಿ, ಆಸ್ತಿ ವಿಚಾರ ಇರಲಿ, ಯಾರೋ ನೀವು ಗಂಡ ಯಾವುದೋ ಇನ್ನೊಂದು ಇಟ್ಕೊಂಡಿರಲಿ, ಅಥವಾ ನಿನ್ನ ಡೈವರ್ಸ್ ಬೇಕು, ಅಥವಾ ನಿನ್ನ ಗಂಡನೇ ನಿನಗೆ ವಾಪಸ್ ಬೇಕು, ಎಲ್ಲವನ್ನೂ ಕೊಡ್ತೀವಿ. ಎರಡನೇ ವಾಪಸ್ ಬೇಕಾ ಮೇಡಮ್? ನನ್ನ ಗಂಡ ವಾಪಸ್ ಬೇಡ. ನಮ್ಮ ತಾಯಿ ಹತ್ರನೂ ನನ್ನ ಕಣ್ಣಲ್ಲಿ ನೀರು ಹಾಕಿಲ್ಲ, ನಮ್ಮ ಅಪ್ಪನ ಮನೆಗೆ ಹೋಗಿಲ್ಲ. ನಾನು ಮದುವೆ ಅದೇ ಅಂದ್ಬಿಟ್ಟು ನಾನೇ ಜೀವನ ಮಾಡ್ತಾ ಇದ್ದೀನಿ. ಯಶವಂತಪುರ ಕ್ಷೇತ್ರದಲ್ಲಿ ಇದ್ದೀನಿ ನಾನು, ಏರವಳ್ಳಿ ವಾರ್ಡಲ್ಲಿ. ಪೊಲೀಸ್ ಸ್ಟೇಷನ್ ಅವರು ನಂಗೆ ನ್ಯಾಯ ಕೊಡಲಿಲ್ಲ. ಏನು ಬೇಕು ಹೇಳಿ? ನಾನು ನಿಮ್ಮ ಹತ್ರ ಅಷ್ಟೇ ಹತ್ತಿದ್ದೀನಿ ಇವತ್ತು, ಕಣ್ಣಲ್ಲಿ ನೀರು ಬಂದಿರೋದು ಇವತ್ತೇ ನಿಮ್ಮ ಹತ್ರ. ನನಗೆ ನನ್ನ ಊರಿಗೆ ಹೋಗಿ ನನ್ನ ಮಕ್ಕಳಿಗೆ ನಾನು ಯಾವತ್ತು ಏನಾಗ್ತೀನೋ ಗೊತ್ತಿಲ್ಲ. ನನ್ನ ಮಕ್ಕಳು ಒಬ್ಳು 9ನೇ ಕ್ಲಾಸ್ ಓದ್ತಾ ಇದ್ದಾನೆ, ಮಗಳಿದ್ದಾಳೆ ಒಂದು 7ನೇ ಕ್ಲಾಸ್ ಓದ್ತಾ ಇದ್ದಾಳೆ. ನಾನು ಓದ್ತಾ ಇದ್ದಾರೆ ಅಲ್ಲಿ ಬ್ಯಾಡ್ರಳ್ಳಿಲೇ ಓದಿಸ್ತಾ ಇದ್ದೀನಿ ಮೇಡಮ್. ನಾನು ಏರವಳ್ಳಿ ವಾರ್ಡಲ್ಲಿ ಸಹನಾ ಸ್ಕೂಲ್ ಅಂತ ಓದಿಸ್ತಾ ಇದ್ದೀನಿ, ಇಂಗ್ಲಿಷ್ ಮೀಡಿಯಮಲ್ಲೇ ಓದಿಸ್ತಾ ಇದ್ದೀನಿ. ನಾನು ಕಷ್ಟಪಟ್ಟಿದ್ದೀನಿ, ನನ್ನ ಮಕ್ಕಳು ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಪಾಲ್ ಬೇಕು ಮೇಡಮ್. ನಾನು ಅಲ್ಲಿ ಹೋಗೋಕೆ ಹೋದ್ರೆ ರೌಡಿಸಮ್ ಮಾಡ್ತಾರೆ ಅವರು. ಇದುವರೆಗೂ ಮದುವೆಗೆ ಇನ್ನೊಂದು ಮಗು ಇದೆ, ಆಕೆ ನನ್ನನ್ನು ಹೊಲ್ಸಲ್ಸ್ ಮಾತಾಡ್ತಾಳೆ, ನಿನ್ನ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತೇಳಿ. ಲಕ್ಷ್ಮಿ ಆಯಿತು, ಇಲ್ಲಿ ಕೇಳಿ, ನಿಮಗೆ ಕಾನೂನು ಪ್ರಕಾರ ನಿಮಗೆ ಫ್ರೀಯಾಗಿ ಒಂದು ಲಾಯರ್ ಕೊಡ್ತೀವಿ ನಿಮ್ಮ ಆಸ್ತಿನ ನೀವು ಪಡ್ಕೊಳ್ಳೋಕ್ಕೆ. ಅದು ನಿಮ್ಮ ಹಕ್ಕು, ನಿಮ್ಮ ಮಕ್ಕಳ ಹಕ್ಕು. ಎರಡನೇದು, ಅಲ್ಲಿ ನೀವು ಹೋದಾಗ ಯಾರಾದರೂ ನಿಮ್ಮ ಮೇಲೆ ಗಲಾಟೆ ಮಾಡಿದ್ರೆ ಕಂಪ್ಲೀಟ್ಲಿ ಪೊಲೀಸ್ನವ್ರನ್ನ ರಕ್ಷಣೆ ಕೊಡಿಸ್ತೀನಿ. ನಿಮ್ಮದು ಅಧಿಕಾರ ರೀ ಇದು, ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಆ ಹೋರಾಟ ಇವತ್ತಿಂದನೇ ಪ್ರಾರಂಭ ಆಗಬೇಕು. ಆ ಜಿಲ್ಲೆಯ ಅಥವಾ ಆ ಭಾಗದಲ್ಲಿ ಬರುವಂಥ ಪೊಲೀಸ್ ವರಿಷ್ಠ ಅಧಿಕಾರಿಯವ್ರಿಗೆ ಹೇಳಿ ನಿಮಗೆ ರಕ್ಷಣೆ ಕೊಡಿಸ್ತೀನಿ. ನಮಸ್ಕಾರ, ನಾನು ಆಶಾರಾವ್ ಅಂತ, ಬ್ಯಾಂಗ್ಳೂರು ನಾರ್ತ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟು, ಎಕ್ಸ್ BJP ಎಕ್ಸ್ ಪ್ರೆಸಿಡೆಂಟು, ಮಹಿಳಾ ಮೋರ್ಚಾ. ನಾನು ತಮ್ಮ ಹತ್ರ ಏನು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಈಗ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅವರದ್ದು ಅತ್ಯಾಚಾರ ಪ್ರಕರಣ ತಮಗೆ ಗೊತ್ತು. ಅದಕ್ಕೆ ಸಂಬಂಧಪಟ್ಟಾಗಿ ಹೌದು, ಅದೇ ಆಯಿತು, ಎರಡೂ ಆಯ್ತಲ್ಲ, ಅತ್ಯಾಚಾರ ಮತ್ತು ಕೊಲೆ ಎರಡೂ ಆಯಿತು. ಅದಕ್ಕೆ ಸಂಬಂಧಪಟ್ಟಾಗೆ ಈಗ ಕೋರ್ಟ್ ಏನಾಯಿತು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಮಾಡಬೇಕು ಅಂತ ಹೇಳುವಂಥ ಒಂದು ಆದೇಶ ಬಂತು. ಆದರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ? ಯಾಕೆಂದರೆ ಅದರ ನಂತರನೂ ಎಷ್ಟೊಂದು ಕೆಲಸ ಮಾಡ್ತಾ ಇದೆ. ಮಹಿಳಾ ಆಯೋಗ ಅದಕ್ಕೆ ಏನೊಂದು ಫಾಲೋ ಅಪ್ ಮಾಡ್ತಾ ಇದೆಯಾ ಹೇಗೆ ಹೇಳುವಂಥದ್ದು? ನೋಡಿಮ್ಮ, ನಾನು ಈ ನೇಹಾ ಹತ್ಯೆ ಆದಾಗ ನಾನು ಹುಬ್ಬಳ್ಳಿಗೆ ಹೋಗಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದ್ವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹಾಕಿದ್ವಿ. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಆ ಕೇಸ್ ನಡೀತಾ ಇದೆ. ಮತ್ತೆ ಎಲ್ಲ ಎವಿಡೆನ್ಸಸ್ಸು ಅದ್ರದ್ದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದರೆ ವಿತಿನ್ 1 or 2 years ಒಳಗಡೆ ನ್ಯಾಯ ಬರುತ್ತೆ. ಸೊ ಅದಕ್ಕೆ ನಾವು ಕಾಯ್ಬೇಕಾಗತ್ತೆ. ಬಿಜೆಪಿ ಜೊತೆ ಗುರುತಿಸಿಕೊಂಡಿರುವಂತಹ ಮಹಿಳೆಯರ ಕೇಸ್ಗಳಲ್ಲಿ ತಾರತಮ್ಯ ಮಾಡ್ತೀರಾ ನೀವು? ಯಾರು ಹೇಳೋದು ಆ ಥರ? ಖಂಡಿತ ಇಲ್ಲ. ಸುಜಾತಾ ಅಂಡಿ ಕೇಸಲ್ಲಿ ನೀವು ಜಲ್ದಿ ಇನ್ವಾಲ್ವ್ ಆಗಿಲ್ಲ. ನಾನೇ ನಿಮ್ ಜೊತೆ ಮಾತಾಡಿದ್ದೀನಿ ಆ ವಿಚಾರದಲ್ಲಿ, ಲೈವ್ ಅಲ್ಲೇ ನೀವೇ ಮಾತಾಡಿದ್ದೀರಾ, ನನಗೆ ಗೊತ್ತಿದೆ. ಬಟ್ ಅದರ್ವೈಸ್ ಆಲ್ಸೋ ಬಿಜೆಪಿ ಅವರು ಈ ವಿಚಾರದಲ್ಲಿ, ಅಂದ್ರೆ ಇಲ್ಲಿ ಪೊಲಿಟಿಕ್ಸ್ ಮಾತಾಡೋದಲ್ಲ, ಇಟ್ಸ್ ನಾಟ್ ಪೊಲಿಟಿಕ್ಸ್. ಯಾಕೆಂದ್ರೆ ನಿಮ್ದೊಂದು ಸ್ವಾಯತ್ತ ಸಂಸ್ಥೆ ಮಹಿಳಾ ಆಯೋಗ ಅನ್ನುವಂಥದ್ದು. ಸೊ ನೀವು ಬಿಜೆಪಿಗರ ಅಥವಾ ಬಿಜೆಪಿಯಿಂದ ಗುರುತಿಸ್ಕೊಂಡ ಮಹಿಳೆಯರ ವಿಚಾರದಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿ ರಿಯಾಕ್ಟ್ ಮಾಡ್ತೀರಿ. ಅವರು ಏನು ಗೊತ್ತಾ, ನನ್ನನ್ನು ಬಂದು ಮಾತಾಡಬೇಕು ಅವಾಗ ಮಾತ್ರ. ಈಗ ನಾನು ಅವಾಗ ಬೇರೆ ಜಿಲ್ಲೆಯಲ್ಲಿದ್ದೆ, ನೀವು ನನಗೆ ಲೈವ್ ತೊಗೊಂಡಿದ್ದೆ. ನಾವು ಅಷ್ಟರಲ್ಲಿ SP ಗೆ ಬರೆದಿದ್ವಿ, ಮಾತಾಡಿದ್ವಿ, ಕಮಿಷನರ್ ಜೊತೆ ಮಾತಾಡಿದ್ವಿ. ಆ ಹೆಣ್ಮಗಳನ್ನ ಕಾಂಗ್ರೆಸ್ನ ಒಬ್ಬರು ನಾಯಕರು ಮಾತಾಡೋದು ಆಮೇಲೆ ಹೆಣ್ಣಿಗೆ ಯಾವ ಪಕ್ಷ ರೀ? ಈಗ ನಮ್ಮ ಆಯೋಗಕ್ಕೆ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ, ನಾವೇನು ಪಕ್ಷ ಕೇಳ್ತೀವಾ? ಕೇಳಕ್ಕಾಗತ್ತಾ? ಆಯೋಗದ ಅಧ್ಯಕ್ಷ ಕೇಳಕ್ಕಾಗತ್ತಾ? ಅದು ನಿಮ್ಮ ಕಣ್ಣಿನ ದೃಷ್ಟಿಕೋನ ಸರಿ ಇಲ್ಲ ಅಷ್ಟೇ. ನಮ್ಮ ಬಗ್ಗೆ ಆ ಥರ ಹೇಳ್ತಾ ಇದ್ರೆ ಆಯೋಗದ ಅಧ್ಯಕ್ಷೆ BJP ಯಾಕ್ರಿ ಹಂಗಿದ್ರೆ? ಎಷ್ಟು ಜನ BJP ಲೀಡರ್ಸು ನಮ್ಮ ಆಯೋಗಕ್ಕೆ ಬಂದಿದ್ದಾರೆ, ಎಷ್ಟು ಕೇಸ್ಗಳು ತಂದಿದ್ದಾರೆ. ಅದೆಲ್ಲ ನಾನು ಬಹಿರಂಗವಾಗಿ ನೋಡಪ್ಪ ಇವ್ರು BJP ಅವ್ರು ಬಂದರು, ಅವ್ರಿಗೆ ಖಂಡಿತ ಇಲ್ಲ. ಹಾಗಿದ್ರೆ ಖಂಡಿತ ಬರ್ತಾರೆ, ಯಾಕೆ ಬರಲ್ಲ? ಅವರಲ್ಲಿ ಅವ್ರ ಹೆಣ್ಮಕ್ಳಿಗೆ ಏನು ಅನ್ಯಾಯ ಆಗೋದಿಲ್ವಾ? ರಾಧಾ, ಒಂದೇ ಒಂದು ಮಾತಮ್ಮ, ನೀವು BJP ಅವರು ಈ ಥರ ಹೇಳ್ತಾರೆ ಅಂತಿರಲ್ಲ, ನಿಮ್ಗೆಲ್ಲರಿಗೂ ಒಂದೇ ಒಂದು ನಾನು ಸರ್ಕಾರ ಯಾವುದಿರೋದು? ಕಾಂಗ್ರೆಸ್ ಸರ್ಕಾರ. ನಾನು ಪ್ರತಿ ಜಿಲ್ಲೆಗೆ ಹೋಗ್ತೇನೆ, ಪ್ರತಿ ಆಸ್ಪತ್ರೆ, ಪ್ರತಿ ಪೊಲೀಸ್ ಸ್ಟೇಷನ್ನು, ಹಾಸ್ಟೆಲ್ಸು, ಇಂಥದ್ದು ಅಂತ ನಾನು ಬಿಡೋದಿಲ್ಲ. ಕುಗ್ರಾಮ, ಆಮೇಲೆ ಅಲೆಮಾರಿ ಸಮುದಾಯ, ದಲಿತ ಕಾಲೋನಿಗಳು, ದೇವದಾಸಿಯರು,
ಎಲ್ಲ ಏನ್ ಸರ್ಕಾರ ಮೇಡಮ್ ದೇವದಾಸಿಯರು ಅಂತೀರಾ? ದೇವದಾಸಿಯರು ಇದಾರೆ ಇನ್ನು ಪದ್ಧತಿ ಇದೆಯಾ? ಪದ್ಧತಿ ಇಲ್ಲ. ದೇವದಾಸಿಯರಿಗೆ ಸಿಗಬೇಕಾಗಿರುವಂತ ಸವಲತ್ತುಗಳನ್ನ ಅವ್ರು ನಮಗೆ ಕೇಳಿದಾಗ, ನೀವೊಂದು ಆಸ್ಪತ್ರೆಗೆ ಹೋದ್ರು ನೀವು ಪ್ರಶ್ನೆ ಮಾಡ್ತಾ ಇರೋದು ಸರ್ಕಾರಕ್ಕೆ. ಹಂಗಿದ್ರೆ ನಾನು ಆಯೋಗದೊಳಗೆ ಕೂತ್ಕೊಂಡ್ಬಿಡ್ಬೇಕಾಗಿತ್ತು. ಹಾಸ್ಪಿಟಲ್ಗಳಂದ್ರೆ ಸಮಾಜ ಕಲ್ಯಾಣ ಇಲಾಖೆನ ಪ್ರಶ್ನೆ ಎಲ್ಲ ಇಲಾಖೆ, ಹಿಂದುಳಿದ ಇಲಾಖೆ, ಆಮೇಲೆ ನಮ್ಮ ಯಾವುದು ಕಿತ್ತೂರು ರಾಣಿ ಚೆನ್ನಮ್ಮ ಆ ಒಂದು ಇದು ಜನರಲ್ ಕ್ಯಾಟಗರಿಗೆ ಬರುತ್ತಲ್ಲ, ಆ ಒಂದು ಹಾಸ್ಟೆಲ್ಸು, SC ST ಹಾಸ್ಟೆಲ್ಲು, ಅಲ್ಪಸಂಖ್ಯಾತರ ಹಾಸ್ಟೆಲ್ಲು, ಪ್ರತಿಯೊಂದು ಸರ್ಕಾರ ನೋಡುತ್ತೆ. ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತೀವಿ ನಾವು. ಯಾರಿಗೆ ಪ್ರಶ್ನೆ ಮಾಡೋದು? ಹೇಳಿ, ನೀವು ಹೇಳಿ ಆಶಾ ಅವ್ರೆ. ಇಲ್ಲ, ನೀವು ನನಗೆ ಹೇಳಿ. ಅಲ್ಲ, ನಾನ್ ಕೇಳೋದು, ನಾವು ಪ್ರತಿಯೊಂದು ಸರ್ಕಾರಕ್ಕೆ ಕೇಳ್ತೀವಿ. ಈಗ ಅಲ್ಲ ಕೇಳ್ತೀವಿ, ಅವಾಗ ನಿಮ್ಗೆ ನಾನು ಈಗ SP ಉಮಾ ಕೇಸಲ್ಲಿ ಮೇಡಮ್ ಅವ್ರನ್ನ ಬಿಕಾಸ್ ರೌಡಿ ಎಲಿಮೆಂಟ್ಸ್ ಗಳನ್ನ ಒಳಗಾಕಿದ್ರು, ಒಳಗಾಕಿದ್ರು ಮತ್ತು ಅಲ್ಲಿ ಕ್ರಮ ತಗೊಳ್ಳೋಕೆ ಬಿಡ್ಲಿಲ್ಲ ಅಂತ ರೋಡಲ್ಲಿ ಕೂತ್ರು ಅವರು. ಸೊ ಅಂತ ಅವ್ರನ್ನ ವರ್ಗಾವಣೆ ಮಾಡಿಬಿಟ್ರು ಓನ್ಲಿ ಬಿಕಾಸ್ ಅವರು ರೌಡಿಗಳ ಮಕ್ಕಳನ್ನ ಒಳಗಾಕಿದ್ರು ಅಂತ. ನೀವು ಅವ್ರ ಪರ ನಿಂತಿಲ್ಲ ಅನ್ನೋದು ತಮ್ಮ ಮೇಲೆ ಇರುವಂತ ಒಂದು ಅತಿ ದೊಡ್ಡ ಅಲಿಗೇಷನ್. ನೀವು ಅವ್ರ ಪರ ನಿಲ್ಬೇಕಾಗಿತ್ತು. ಮಹಿಳಾ ಆಯೋಗ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ ಅಂತ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಓನ್ಲಿ ಬಿಕಾಸ್ ಶಿ ಟುಕ್ ಆಕ್ಷನ್, ದಟ್ಸ್ ವೈ ಅವ್ರು ಟ್ರಾನ್ಸ್ಫರ್ ಮಾಡ್ಲಾಯ್ತು ಅವ್ರನ್ನ ಅಂತ. ಇಲ್ಲಿ ಒಂದು ಸಣ್ಣ ಕರೆಕ್ಷನ್. ಅವರು 2.5 ವರ್ಷ ಮುಗಿಸಿದಾರಲ್ಲಿ. ಒಂದು SP ಅವರು 2 ವರ್ಷ 2.5 ವರ್ಷ ಅಲ್ಲ ಇರ್ಬೋದು, ಅದು ನಾನು ಇದು ಮಾಡಲ್ಲ. ಬಟ್ ಅವರ ಒಂದು ಏನು ನಿಯಮದ ಪ್ರಕಾರ ಅವ್ರಿಗೆ ಮಾಡಿದ್ದಾರೆ ಅಂತ ಆಮೇಲೆ ಅದನ್ನ ನಾನು ಪ್ರಶ್ನೆ ಮಾಡಕ್ ಬರಲ್ಲ. ಉಮಾ ಅವರೇ ನನ್ನನ್ನು ನೋಡಿ ಅಧ್ಯಕ್ಷರೇ, ನನ್ಗೆ ಈ ಥರ ಮೋಸ ಆಗಿದೆ, ನನ್ಗೆ ಈ ಥರ ಮಾಡಿದ್ದಾರೆ ಅಂತ ನನಗೆ ಪತ್ರವನ್ನ ಬರೆದ್ರೆ ನಾನು ಅವಾಗ ಅದನ್ನ ಪ್ರಶ್ನೆ ಮಾಡ್ಬೋದೇ ಹೊರತು. ಬಟ್ ನಾನು ಪ್ರಶ್ನೆ ಮಾಡ್ದೇನೆ ಹಲವಾರು ವಿಚಾರಗಳಲ್ಲಿ ತರಾಟೆಗೆ ತಗೊಂಡಿದ್ದೀರಾ, ನೀವು ಇನ್ವಾಲ್ವ್ ಆಗಿದ್ದೀರಾ, ನೀವು ರಕ್ಷಣೆ ಕೊಟ್ಟಿದ್ದೀರಾ. ನೋಡಿ, ಅಲ್ಲಿಗೆ ನಾವು ಹೋದಾಗ್ಲೂ ಅಷ್ಟೇ ಅದು ಕಾಂಗ್ರೆಸ್ ಮುಖಂಡರು ಮಕ್ಕಳು ಮಾಡಿರುವಂತ ಹಲ್ಲೆ ಅಂತಂದ್ರು. ಬಟ್ ನಾನು ಯಾವುದಕ್ಕೂ ಮುಲಾಜೆ ನೋಡಿಲ್ಲ. ನಾವು SP ಅವ್ರಿಗೆ ಕೇಳಿದ್ರೆ ಇಬ್ರನ್ನು ಹಿಡಿದು ಒಳಗೆ ಹಾಕಿದ್ದಾರೆ. ಆಮೇಲೆ ಎಲ್ಲ A1 A2 A3 A4 A5 ಎಲ್ಲನೂ ಮಾಡಿದ್ದಾರೆ. ಯಾವತ್ತು ಮಹಿಳಾ ಆಯೋಗ ಪಕ್ಷ, ಜಾತಿ, ಧರ್ಮ ಯಾವುದು ಭೇದ ಭಾವ ಮಾಡೋದಿಲ್ಲ. ನಿಮ್ಮ ಸೀಟ್ ಈಗ ಮೇಡಮ್ ನೀವು ಧರ್ಮಸ್ಥಳದ ಪ್ರಕರಣ ಅವರು ಮಾತಾಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ. ನೀವು ಸೌಜನ್ಯ ವಿಚಾರದಲ್ಲಿ ದೊಡ್ಡ ಹೋರಾಟ ಆದ ಮೇಲೆ ಒಂದು ಜನಾಭಿಪ್ರಾಯ ವ್ಯಕ್ತ ಆಯ್ತು. ಆಗ ತಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದ್ರಿ. ಆ ಭಾಗದಲ್ಲಿ ಅಥವಾ ಒಟ್ಟಾರೆ ಕರ್ನಾಟಕದಲ್ಲಿ ನಾಪತ್ತೆ ಆಗಿರುವಂತಹ ಮಹಿಳೆಯರ ವಿಚಾರದಲ್ಲಿ ತಾವು ಒಂದು SIT ರಚನೆ ಮಾಡಬೇಕು ಅಂತ ಆಯ್ತು. ಸೌಜನ್ಯ ವಿಚಾರದಲ್ಲಿ ಅಥವಾ ತಲೆಬುರುಡೆ ಪ್ರಕರಣದಲ್ಲಿ ಒಂದು SIT ರಚನೆ ಆಯ್ತು. ಅದು ನಮ್ಗೆ ಈಗಲೂ ಒಂದು ಕ್ಲಾರಿಟಿ ಇಲ್ಲ ಮೇಡಮ್. ಪ್ಲೀಸ್ ನಮ್ಗೆ ನೀವು ಜ್ಞಾನಾರ್ಜನೆ ಮಾಡಿಸ್ಬೇಕು. SIT ರಚನೆ ಆಗಿದ್ದು ಕೇವಲ ಸೌಜನ್ಯ ಕೊಲೆ ಕೇಸ್ ಅಥವಾ ಧರ್ಮಸ್ಥಳ ಭಾಗದಲ್ಲಿ ನಾಪತ್ತೆಯಾದ ಮಹಿಳೆಯರು ಅಥವಾ ತಲೆಬುರುಡೆ ಕೇಸ್ಗ ಅಥವಾ ಕರ್ನಾಟಕದಾದ್ಯಂತ ನಾಪತ್ತೆ ಆಗಿರುವಂತಹ ಮಹಿಳೆಯರ ವಿಚಾರದಲ್ಲಿ ತನಿಖೆ ನಡೆಸೋದಕ್ಕ ಮೇಡಮ್? ರಾಧಾ, ಪ್ರತಿ ಜಿಲ್ಲೆಗೆ ನಾನು ಹೋದಾಗ ರಿವ್ಯೂ ಮಾಡ್ತೀವಿ. DC SP CEO ಪ್ರತಿಯೊಂದು ಆ ಜಿಲ್ಲೆಯಲ್ಲಿ ಕಾಣೆಯಾದಂಥ ಹೆಣ್ಣು ಮಕ್ಕಳು ಎಷ್ಟು ಜನ, ಮಕ್ಕಳು ಎಷ್ಟು ಜನ, ಮಹಿಳೆಯರು ಎಷ್ಟು ಜನ ನಾವು ಹುಡುಕಿದ್ದಾರೆ, ಎಷ್ಟು ಜನನ ಯಾಕೆ ಹುಡುಕಿಲ್ಲ, ಯೂಶಲಿ ಪತ್ತೆ ಹಚ್ತಾರೆ. ಎಲ್ಲೋ 1-2 ಉಳ್ಕೊಂಡ್ಬಿಡ್ತವೆ. ಅದನ್ನು ನಾವು ಕೇಳ್ತೀವಿ, ಏನೇನು ಮಾಡಿದ್ದೀರಾ ಈ ಪ್ರಕರಣದಲ್ಲಿ. ನಾನು ಜಸ್ಟ್ ಲಾಸ್ಟ್ ವಿಸಿಟ್ ಕೊಪ್ಪಳದಲ್ಲಿ 2 ಮಕ್ಕಳು ಕಾಣೆಯಾಗ್ತಾರೆ. 1 ತಿಂಗಳಾಗುತ್ತೆ. ನಾನು ಅಲ್ಲಿ ಹೋದಾಗ ಆ 2 ತಂದೆ ತಾಯಿಂದಿರು ಬರ್ತಾರೆ. ನಾನು ಅವಾಗ ಮತ್ತೆ ಅದು DC ರಿವ್ಯೂವಲ್ಲಿ ತೊಗೊಳ್ತೀನಿ. ನೆನ್ನೆ ನಮ್ಮ ಕೊಪ್ಪಳ SP ಅವರು ನನಗೆ ಮೆಸೇಜ್ ಮಾಡ್ತಾರೆ, ಮೇಡಮ್ ಇಬ್ಬರನ್ನು ಬೆಂಗಳೂರಲ್ಲಿ ಪತ್ತೆ ಹಚ್ಚಿದ್ದೀವಿ. ಬಂದ್ಬಿಡಿ ಮೇಡಮ್. ಅಲ್ಲ SIT ನಾನು ಹೇಳ್ತೀನಿ, ನೀವು ಇಡೀ ಜಿಲ್ಲೆಯಲ್ಲಿ ಕಾಣೆಯಾದಾಗ ಅದನ್ನು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅಲ್ಲಿನ SP ಗಳು ತಗೊಳ್ತಾರೆ. ಓಕೆ, ಇದು ಏನಂತಂದ್ರೆ ಒಂದೇ ಜಾಗದಲ್ಲಿ ರಾಜ್ಯಾದ್ಯಂತ ಅಲ್ಲ. ಅದಕ್ಕೊಂದು ಕ್ಲಾರಿಟಿ ಕೊಡಿ. ನಾನು ಹೇಳಿದ್ದೀನಲ್ಲ, ಪ್ರತಿ ಜಿಲ್ಲೆಯಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆ ಅಲ್ಲಿ ಯಾರು ಮಹಿಳೆಯರು ಕಾಣೆ ಆಗ್ತಾರೆ, ಯಾರು ಹೆಣ್ಮಕ್ಳು ಕಾಣೆ ಆಗ್ತಾರೆ, ಗಂಡು ಮಕ್ಕಳಿಂದ ಹಿಡ್ಕೊಂಡು ಪೊಲೀಸ್ ಇಲಾಖೆ ಅದನ್ನ ಮಾಡುತ್ತೆ, ಆ ಕೆಲಸವನ್ನ ಮಾಡುತ್ತೆ. ನೀವು SIT ರಚನೆ ಮಾಡಿ ಅಂದಿದ್ದೆ ಅದಕ್ಕೆ. ಧರ್ಮಸ್ಥಳದಲ್ಲಿ 100 ಹೆಣ್ಣು ಮಕ್ಕಳು ಆ 20 ವರ್ಷಗಳಲ್ಲಿ ನಾಪತ್ತೆ ಆದ್ರು. ಅಸ್ವಭಾವದಿಂದ ಸತ್ತೋದ್ರು. ಯಾಕೆ ಸತ್ರು, ಯಾಕೆ ಕಾಣೆಯಾದ್ರು, ಅವರ ಅದನ್ನ ಮಾಡಿದವ್ರು ಯಾರು, ಆ ಕೊಂದವರ ಹಿಂದೆ ಯಾರಿದ್ದಾರೆ, ಅಲ್ಲಿ ನಾಪತ್ತೆ ಆಗಿರೋದಂತೂ ಸತ್ಯ. ಹೇಗಾದ್ರು ಅವರನ್ನ ನೀವು ಹುಡುಕಬೇಕು. ಯಾರು ಯಾಕೆ ಸತ್ರು,
ಯಾರು ಅವರನ್ನು ಆ ಮಕ್ಕಳನ್ನೆಲ್ಲ ಕೊಂದವ್ರು ಯಾರು, ಹೆಂಗೆ ಕಾಣೆಯಾದರು ಅಂತ ಹೇಳಿ ನೋಡಿ. ಒಂದೇ ಜಾಗದಲ್ಲಿ ನೂರಾರು ಹೆಣ್ಣು ಮಕ್ಕಳು ಕಾಣೆಯಾದಾಗ ಅವಾಗ ಅತಿ ಉನ್ನತವಾದಂತ ಒಂದು ತನಿಖೆ ಆಗಬೇಕು, ಹೌದಾ ಇಲ್ವಾ? ಬಂದಿದೆ ಮೇಡಮ್ ತನಿಖೆ, ಎಲ್ಲಿವರೆಗೆ ಬಂದಿದೆ ನೋಡಿ? ಸರ್ಕಾರ ಇಲ್ಲಿವರೆಗೆ ನಿಮ್ಗೆ ಏನ್ ಹೇಳಿದೆ? ಅಲ್ಲ, ಬಿಕಾಸ್ ನೀವು ಒಂದು ಪತ್ರ ಬರೆದ ಮೇಲೆ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು SIT ರಚನೆ ಮಾಡಿದ ಮೇಲೆ ಅಟ್ಲೀಸ್ಟ್ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕಾಲಕ್ಕೆ ತಕ್ಕಂತೆ ಅದರಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಸ್ ಗಳನ್ನ ಅಥವಾ ಅದರಲ್ಲಿ ಆಗಿರುವಂತಹ ಏನು ಬೆಳವಣಿಗೆಗಳನ್ನ ತಮ್ಮ ಗಮನಕ್ಕೆ ತರಬೇಕಲ್ಲ ಮೇಡಮ್? ತರ್ತಾರೆ, ಇನ್ನು ತಂದಿಲ್ಲ. ಇಲ್ಲ ತಂದಿಲ್ಲ ಹೇಳ್ತೀನಿ. ಯಾಕೆಂದರೆ ಈಗ ಕೋರ್ಟ್ ಇತ್ಯರ್ಥ ಇದೆ, ನ್ಯಾಯಾಲಯದಲ್ಲಿ ತೀರ್ಪಿದೆ. ಎಸ್ಪೆಷಲಿ ಏನು ಈ ಬುರ್ಡೆ ಚಿನ್ನಯ್ಯಂದು, ಆಮೇಲೆ ಇನ್ನೊಂದೇನೋ ಸುಜಾತ ಅವ್ರದ್ದೆಲ್ಲ ಅದ್ರದ್ದು ತೀರ್ಪು ಬರುತ್ತೆ. ಅದೇನು ಲಿಸನ್ ನಾನು ಮತ್ತೆ ಇನ್ನೊಂದು ಪತ್ರವನ್ನು ಬರೆದಿದ್ದೀನಿ. ಏನಂದ್ರೆ ನಾನು ಕೇಳಿದ್ದು ಬುರ್ಡೆ ಚಿನ್ನಯ್ಯನ ವಿಷಯ ಅಲ್ಲ, ಅದು ನಿಮ್ಗೆ ತನಿಖೆಗಳು, ಅದು ಎವಿಡೆನ್ಸು ನಿಮ್ಗಳಿಗೆ ಬೇಕಾಗಿದೆ, ನಮ್ಗಲ್ಲ. ಅದು ಪರ್ಟಿಕ್ಯುಲರ್ ಕೇಸ್. ನಾನು ಕೇಳಿರೋದೇನಂದ್ರೆ ಆ 20 ವರ್ಷಗಳಲ್ಲಿ ಅಲ್ಲಿರೋ ಅಲ್ಲಿ ಹೆಣ್ಣು ಮಕ್ಕಳು ನಾಪತ್ತೆ ಆದ್ರಲ್ಲ, ಆ ಹೆಣ್ಣು ಮಕ್ಕಳು ನಾಪತ್ತೆ ಆಗಕ್ಕೆ ಕಾರಣ ಏನು, ಆ ಹೆಣ್ಣು ಮಕ್ಕಳು ಸತ್ತಿರೋದಕ್ಕೆ ಕಾರಣ ಏನು, ಯಾರು ಕೊಂದ್ರು, ಏನಾಯ್ತು, ಅದು ನಮಗೆ ಬೇಕಾಗಿರೋದು. ಅದಕ್ಕೆ ನಾನು ನಿಮಗೆ ಬರೆದಿದ್ದು, ಅದಕ್ಕೆ ನೀವು ಸಹ SIT ಅನ್ನ ರಚನೆ ಮಾಡಿ. ಐ ಡೋಂಟ್ ಥಿಂಕ್ ಸೊ ಅವ್ರು ಆ ನಿಟ್ಟಿನಲ್ಲಿ ಇನ್ನು ತನಿಖೆ ಮಾಡ್ತಾ ಇದ್ದಾರೆ. ಓನ್ಲಿ ಸ್ಟಿಕ್ಕಿಂಗ್ ಆನ್ ಟು ಬುರ್ಡೆ ಕೇಸ್. ಇಲ್ಲ 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 ಇಲ್ಲ, ಅದರ ಆಚೆಗೆ ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ಲ ನಿಮ್ಗೆ. ಅದ್ರ ಮಾಹಿತಿ ಏನಾದ್ರು ತಮಗೇನಾದ್ರೂ ಲಭ್ಯ ಆಗಿದ್ಯಾ? ಖಂಡಿತವಾಗ್ಲೂ ತನಿಖೆ ಮುಂದುವರಿಯುತ್ತೆ. SIT ನೇ ಕ್ಲೋಸ್ ಮಾಡ್ಬೇಕು ಅಂತ ಇದ್ದಾರೆ ಅಂತ ಕೇಳಲ್ಪಟ್ವಿ ಮೇಡಮ್. ಮಾಹಿತಿ ಮುಗಿದೋಯ್ತು, ಅಲ್ಲಿ ಯಾರ ಮೇಲೆ ಅಲಿಗೇಷನ್ ಇತ್ತು ಆ ಅಲಿಗೇಷನ್ಸ್ ಎಲ್ಲ ವೈಪ್ಡ್ ಔಟ್ ಆಗಿದೆ, ಹಿಂಗಾಗಿ SIT ನ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ. ಬಟ್ ಆಕ್ಚುಯಲ್ ರೀಸನ್ SIT ಫಾರ್ಮ್ ಆಗೋದಕ್ಕೆ ಮಹಿಳಾ ಆಯೋಗ ಕಾರಣ. ಬಿಕಾಸ್ ಮಹಿಳಾ ಆಯೋಗದಿಂದ ಒಂದು ಪತ್ರ ಹೋಗಿತ್ತು. ನಾಟ್ ಓನ್ಲಿ ಅಲ್ಲೇನು ಧರ್ಮಸ್ಥಳದ ಪಾತ್ರ ಇದೆಯಾ ಇಲ್ವಾ ಅಂತ ನೀವೇನು ಬರ್ದಿರ್ಲಿಲ್ಲ ಪತ್ರದಲ್ಲಿ. ನೀವು ಹೇಳಿದ್ದು ಕೇವಲ ಆ ಭಾಗದಲ್ಲಿ ನಾಪತ್ತೆಯಾದಂತ ಮಹಿಳೆಯರು, ಆ ಮಹಿಳೆಯರು ಎಷ್ಟು ಜನ, ಯಾಕಾದ್ರು ಅನ್ನೋದ್ರ ಬಗ್ಗೆ ತಾವು ಮಾಹಿತಿಯನ್ನ ಕೇಳಿ ಪತ್ರ. ಅದಕ್ಕೆ ಎಷ್ಟೋ ಜನ ಕೆಟ್ಟದಾಗ ನನ್ನ ಮೇಲೆ ಕಮೆಂಟು ಮಾಡಿದ್ರು. ಆಯ್ತಾ, ನಾನು ಹೇಳ್ತೀನಿ ಎಲ್ರಿಗೂ, ನಾವು ಮಂಜುನಾಥನ್ನ ಆರಾಧಿಸೋರು. ನಮ್ಮ ಅಣ್ಣನ ಹೆಸರು ಮಂಜುನಾಥನ್ ನೋಡ್ಬೇಕಾದ್ರೆ ದ್ವಾರ ಭಾಗದಲ್ಲಿ ನಾಗರಾವಿದೆ, ನಾನು ನಾಗಲಕ್ಷ್ಮಿ. ನನ್ನ ಒಂದು ಸಿಸ್ಟರ್ ಹೆಸರು ನೇತ್ರಾವತಿ. ನಾವು ಪ್ರತಿ ವರ್ಷ ಪ್ರತಿ 6 ತಿಂಗಳಿಗೆ ಆ ದೇವ್ರಿಗೆ ನಡ್ಕೋತೀವಿ. ದೇವ್ರ ಮೇಲೆ ನಮ್ಗೆ ಯಾವುದೂ ಕೋಪ ಇಲ್ಲ, ಅಥವಾ ದೇವ್ರ ವಿರುದ್ಧ ನಾವೇನು ಮಾಡ್ತಾ ಇಲ್ಲ. ಅಂಥ ದೇವಸ್ಥಾನ, ಅಂಥ ದೇವರಿರುವಂಥ ನಾವು ಕರ್ನಾಟಕದ 7.5 ಕೋಟಿ ಜನ ಆ ದೇವರಿಗೆ ನಡ್ಕೊಳ್ತೀವಿ. ಆ ಒಂದು ಜಾಗದಲ್ಲಿ ಇಷ್ಟೊಂದು ಹೆಣ್ಮಕ್ಳು ಕಾಣೆಯಾದ್ರಲ್ಲ, ಇಷ್ಟೊಂದು ಜನ, ಅದಕ್ಕೋಸ್ಕರ ಉನ್ನತ ಮಟ್ಟದ ತನಿಖೆ ನಡೆಸ್ತಾ ಇರೋದು. ಸೊ ಕಾಯ್ರಿ, ಅದಕ್ಕೆ ಸಮಯ ಬೇಕಾಗುತ್ತೆ, ಕಾಲ ಉತ್ತರ ಕೊಡುತ್ತೆ, ತನಿಖೆ ಮುಂದುವರಿಯುತ್ತೆ. ತನಿಖೆ ಮುಂದುವರಿತಿ ಇನ್ನು 10 ವರ್ಷಕ್ಕಾಗತ್ತೇನೋ ಮೇಡಮ್. ನಾನು ಈ SIT ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ, ಬಿಕಾಸ್ ದೇರ್ ವೇ ಓನ್ಲಿ ಸ್ಟಿಕ್ಕಿಂಗ್ ಆನ್ ಟು ದ ಬುರ್ಡೆ ಕೇಸ್. ಇಲ್ಲ ರಾಧಾ, ಚಿನ್ನಯ್ಯ ಕೇಸ್ ಅಲ್ಲ ನೋಡು, ಇದು 20-25 ವರ್ಷಗಳ ಹಿಂದೆ ನಡೆದಿರುವಂತದ್ದು. ನೀವು ತನಿಖೆ ಮಾಡಬೇಕಾದ್ರೂ ಅಷ್ಟೇ, ಸಾಕ್ಷಿ ಆಧಾರಗಳ ಕಲೆಕ್ಷನ್ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಬಟ್ ಇದು SIT ಮಾಡುತ್ತೆ, ಇನ್ನು ತನಿಖೆ ಮಾಡ್ತಾ ಇದೆ, ತನಿಖೆ ಮುಂದುವರಿಯುತ್ತೆ. ನಾಪತ್ತೆ ಆಗಿರೋ ಹೆಣ್ಮಕ್ಳ ವಿಚಾರಗಳಲ್ಲಿ ಎವ್ರಿ ಡೀಟೇಲ್ಸ್ ನಿಮ್ಗೆ ಕೊಡ್ತಾರೆ. ಖಂಡಿತವಾಗ್ಲೂ ನೀವು ಇನ್ನೊಂದು ವರ್ಷಕ್ಕೆ ಹೋಗ್ತೀರಿ, ಹೋದ್ರೆ ಏನಾಯ್ತು, ನಿಮ್ ಮುಂದೆ ಬರುವಂತವ್ರು ಮಾಡ್ತಾರ, ಕಂಟಿನ್ಯೂ ಮಾಡ್ತಾರ. ವರ್ಷ ಇರ್ಲಿ, ಇದು ತನಿಖೆ ಆಗೇ ಆಗತ್ತೆ, ಅದು ತನಿಖೆ ಆಗೇ ಆಗತ್ತೆ. ನೋಡಿ, ನಾವು ಒಂದು ಹೇಳ್ತೀನಿ, ಯಾವಾಗ್ಲೂ ಭರವಸೆಯ ಮೇಲೆ ನಾವು ನಡಿಬೇಕು. ಭರವಸೆ, ನಂಬಿಕೆ, ವಿಶ್ವಾಸ ಇಲ್ಲ ಅಂತಂದ್ರೆ ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಸೊ ನಾವು ಕೊಟ್ಟಾಗ ಸರ್ಕಾರ ಅದು ಮನ್ನಿಸಿದೆ, ಮತ್ತೆ SITಯನ್ನ ರಚನೆ ಮಾಡಿದೆ, ತನಿಖೆ ನಡೀತಾ ಇದೆ. ಅದು ಬುರ್ಡೆ, ನನಗೆ ವಿಶ್ವಾಸ ಇದೆ, ಅದು ಬುರ್ಡೆ ಚಿನ್ನಯ್ಯನಿಗೆ ಮಾತ್ರ ಸೀಮಿತ ಆಗದೆ ಮುಂದೆ ತನಿಖೆ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಸೊ ಸಮಯ ಕಾಯ್ಬೇಕಾಗತ್ತೆ, ಅದು ಉತ್ತರ ಬರುತ್ತೆ. ನಾನು ದಿವ್ಯಾ ಅಂತ ಮಾತಾಡ್ತಿರೋದು. ನಾನೊಬ್ಳು ಮನಃಶಾಸ್ತ್ರಜ್ಞೆ. ಸೊ ನಾನು ಸುಮಾರು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು ಏನು ನೋಡ್ತಾ ಇರೋದು ಅಂದರೆ, ಹೆಣ್ಮಕ್ಳು ಇವಾಗ ತುಂಬ ತಿಳ್ಕೊಂಡಿದ್ದಾರೆ, ಸಾಧನೆ ಮಾಡಿದ್ದಾರೆ. ಹೊರ ಜಗತ್ತಿಗೆ ಮಾತ್ರ ಆ ಸಾಧನೆ ಸೀಮಿತವಾಗಿರುತ್ತೆ. ಆ ಮನೆ ಒಳಗೆ ಹೋದರೆ ಅದೇ ಶೋಷಣೆ, ಅದೇ ದೌರ್ಜನ್ಯ, ಮತ್ತು ಅವ್ರಿಗೆ ಅದನ್ನು ಫೇಸ್ ಮಾಡೋಕ್ಕೆ ಧೈರ್ಯ ಇಲ್ಲ. ಬಿಕಾಸ್ ಏನು ಅಡ್ಡ ಬರ್ತಿದೆ ನನಗೆ ಗೊತ್ತಿಲ್ಲ, ಮಾನ ಮರ್ಯಾದೆ ಪ್ರಶ್ನೆನ ಏನು ಅಂತ ಗೊತ್ತಿಲ್ಲ. ದೇ ವಿಲ್ ಬಿ ಟಾಲ್ರೇಟಿಂಗ್ ದ್ಯಾಟ್. ಅಂದರೆ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗಿರುತ್ತೆ. ಆ್ಯಂಡ್ ನನಗೆ ತುಂಬ ಬೇಜಾರಾಗತ್ತೆ. ಇಷ್ಟು ವರ್ಷ ಆಯಿತು, ವಿ ಸೇ ಪ್ರೋಗ್ರೆಸಿವ್ ವರ್ಲ್ಡಲ್ಲಿ ಬದುಕ್ತಾ ಇದ್ದೀವಿ ನಾವು, ತುಂಬ ಬದಲಾವಣೆ ಆಗಿದೆ ಅಂತ ಹೇಳಿ. ಬಟ್ ಓದ್ಕೊಂಡಿರೋರ್ಗೇ ಅದನ್ನು ಫೇಸ್ ಮಾಡೋಕ್ಕಾಗ್ತಿಲ್ಲ. ಅಂಥವ್ರಿಗೆ ನೀವೇನು ಸೂಚನೆ ಕೊಡೋಕ್ಕೆ, ಅಂದರೆ ಏನು ಆಶ್ವಾಸನೆ ಅಥವಾ ಹೆಣ್ಮಕ್ಳು ಜಾಸ್ತಿ ಬರ್ತಾರ, ಗಂಡ್ಮಕ್ಳು ಜಾಸ್ತಿ ಬರ್ತಾರ ಮೇಡಮ್ ಈ ಥರ
ಐ ಮೀನ್ ಮೆಂಟಲ್ ಇಶ್ಯೂಸ್? ಮೆಂಟಲ್ ಇಶ್ಯೂಸ್ ಆಯ್ತು ಇಬ್ರಿಗೂ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಈ ನಡುವೆ ಶೋಷಣೆಗೆ ಒಳಗಾಗಿ ನನ್ನ ಹತ್ರ ಗಂಡು ಮಕ್ಕಳು ಜಾಸ್ತಿ ಬರ್ತಾ ಇದ್ದಾರೆ. ನಂಗೆ ಅದು ಬೇಜಾರಿದೆ. ಅಂದರೆ ಹೆಂಡತಿಯಿಂದ, ಅಂದರೆ ಎಷ್ಟೊಂದು ಜನ ಹೆಂಡತಿಯವರು ಗಂಡನ್ನ ಇದು ಬರೀ ದುಡ್ಡಿಗೆ ಅಥವಾ ಆಸ್ತಿ ಅಂತಸ್ತಿಗೆ ಉಪಯೋಗಿಸ್ಕೊಂಡಿರೋದು ಇದೆ. ಅನ್ಫಾರ್ಚುನೇಟ್ಲಿ ಮೇ ಬಿ ನನ್ನ ಹತ್ರ ಬಂದಿರೋದು ಇರ್ಬೋದು, ನನಗೆ ರೇಷಿಯೋ ಗೊತ್ತಿಲ್ಲ. ಎಸ್, ಬಟ್ ತುಂಬ ಬೇಜಾರಾಗಿದೆ. ಅವ್ರು ಹೇಳಿದ್ದಾರೆ ನನಗೆ ಡಿವೋರ್ಸ್ ಕೂಡ ಕೊಡಲ್ಲ, ಅಂದರೆ ಅಮ್ಮ ಮಗಳು ಒಟ್ಟಿಗೆ ಸೇರಿಕೊಂಡು ನಮಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ನಾವು ಎಷ್ಟು ದುಡ್ಡು ಕೊಟ್ಟರು ಅವ್ರಿಗೆ ಸಮಾಧಾನ ಆಗ್ತಾ ಇಲ್ಲ. ಎಷ್ಟು ಅಂತ ನಾವು ತಂದು ಕೊಡೋದು? ಒಂದು ಪುರುಷ ರಕ್ಷಣಾ ಆಯೋಗ, ಪುರುಷ ರಕ್ಷಣಾ ಸಮಿತಿ ಇಂಥವೆಲ್ಲ ಇದಾವೆ ಮೇಡಮ್. ಮೇಡಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಏನು ಮೇಡಮ್ ಬರ್ತಾರಾ ನಿಮ್ಮ ಹತ್ರ? ನಾವು ಪುರುಷ ರಕ್ಷಣಾ ಆಯೋಗ ಸಮಿತಿಯವರು ಅಥವಾ ಸಂಘದವರು ಅಂತ ಬರಲ್ವಾ? ಇಲ್ವಾ ಮೇಡಮ್? ಮೇಡಮ್ ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಗಂಡು ಮಕ್ಕಳು ಜಾಸ್ತಿ ಮಾಡ್ತಾರಾ, ಹೆಣ್ಮಕ್ಳು ಜಾಸ್ತಿ ಮಾಡ್ತಾರಾ ಮೇಡಮ್? ರಾಧಾ, ಗಂಡು ಮಕ್ಕಳು ಹೆಣ್ಮಕ್ಳ ಮೇಲೆ ಜಾಸ್ತಿ ಮಾಡ್ತಾರೆ, ಆಯಿತಾ? ಹಂಗನ್ಬಿಟ್ಟು ಗಂಡು ಮಕ್ಳ ಮೇಲೆ ಹೆಣ್ಮಕ್ಳು ಮಾಡಲ್ಲ ಅಂತ ಇಲ್ಲ. ಕೆಲವೊಂದು ವಿಚಾರದಲ್ಲಿ ಗಂಡು ಮಕ್ಕಳು ಒಳ್ಳೆಯವರೇ ಇರ್ತಾರೆ, ಹೊಡೆಯಲ್ಲಷ್ಟೇ ಮಾನಸಿಕ ಹಿಂಸೆ ಕೊಡ್ತಾರೆ. ಇಲ್ಲ ರಾಧಾ, ಹಾಗಲ್ಲ. ವಲ್ನರಬಲ್ ಇರ್ತಾರೆ. ಅವ್ರು ಹೇಳ್ದಂಗೆ ಈಗ ಮದುವೆ ಅನ್ನೋದು ಇಂಪಾರ್ಟೆಂಟ್ ಹೇಳ್ತೀನಿ ಕೇಳು. ಮದುವೆ ಅನ್ನೋದು ಇವತ್ಗ ಹೇಗಾಗಿದೆ ಅಂತಂದರೆ ಅತ್ತೆ ಮಾವ ಯಾರೂ ಇರ್ಕೂಡ್ದು. ಗಂಡ ಪ್ರತಿ ಸಲ ಪ್ರತಿ ವೀಕೆಂಡು ಹೊರಗೆ ಕರ್ಕೊಂಡು ಹೋಗ್ಬೇಕು, ಪಿಕ್ಚರ್ ಗಂಡ ಒಬ್ಬನೇ ಇರ್ಬೇಕು, ಮನೆ ಫ್ಯಾಮಿಲಿ ತಾಯಿ ತಂದೆ ಎಲ್ಲ ಸತ್ತಿರ್ಬೇಕು. ಇಲ್ಲ ಅಂದ್ರೆ ನೀನ್ ಮದ್ವೆ ಆಗಿ 3 ತಿಂಗಳಾಗಿರುತ್ತೆ, ನನ್ನ ಹತ್ರ ಬರ್ತಾರೆ, ಮೇಡಮ್ ಅವನಿಗೆ ಹೇಳಿ ಮನೆ ಆಚೆ ಮಾಡಿದ್ರೆ ನಾನು ಹೋಗ್ತೀನಿ, ಇಲ್ಲ ಅಂತಂದ್ರೆ ನನಗೆ ಬೇಡವೇ ಬೇಡ, ಬೇರೆ ಮನೆ ಮಾಡಿ ಅವ್ರ ತಾಯಿನ ಬಿಡಬೇಕು ಅಂತ ಇವಳು ಹೇಳ್ತಾರೆ. ಭಾಳಷ್ಟು ಕೇಸ್ಗಳು ಬರ್ತವೆ ಮೇಡಮ್. ಅದರಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಆರೋಪಿಗಳಾಗಿರ್ತಾರೆ. ಉದಾಹರಣೆಗೆ ಹುಬ್ಳಿ ಕೇಸ್ ಹೇಳಿದ್ರು ಅವರು, ಅಥವಾ ಬೆಳಗಾವಿ ಕೇಸ್ ಆಗಿರ್ಬೋದು. ಇಂತಹ ಕೇಸ್ಗಳಲ್ಲಿ ಅಲ್ಪಸಂಖ್ಯಾತರು ಅಪರಾಧಿಗಳು ಆರೋಪಿಗಳಾಗಿರ್ತಾರೆ. ಅಂತಹ ಕೇಸ್ಗಳು ಬಂದಾಗ ಈಸಿಯಾಗಿ ಎಲ್ಲರ ಬಾಯಲ್ಲಿ ಎಲ್ಲಿದ್ದಾರೆ ಮಹಿಳೆ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು, ಅಲ್ಪಸಂಖ್ಯಾತರಿದ್ರೆ ಬರಲ್ಲ ಅವರು. ಹಾಗಿದ್ರೆ ನೇಹಾ ಪ್ರಕರಣದಲ್ಲಿ ಯಾರು ಹೋಗಿದ್ರು? ಆಮೇಲೆ ಈಗ ದಾವಣಗೆರೆ ಪ್ರಕರಣದಲ್ಲಿ ಇಬ್ಬರು ಮುಸಲ್ಮಾನ್ ಮಕ್ಕಳೇ ನಮ್ಮ ACP ಮೇಲೆ CPI ಹೆಣ್ಮಗಳ ಮೇಲೆ ಕೈ ಮಾಡಿದರು. ನನಗೆ ಗೊತ್ತಿಲ್ಲ, ದೂಷಣೆ ಮಾಡೋರು ಬೇಕಾದಂಗೆ ದೂಷಣೆ ಮಾಡ್ತಾರೆ, ನಮಗೆಲ್ಲ ಒಂದೇ. ಕಾನೂನು ಕೆಳಗಡೆ ಅಪರಾಧಿಗಳು, ಎಲ್ಲ ಅಪರಾಧ ಮಾಡಿದವರು ಎಲ್ಲ ಅಪರಾಧಿಗಳೇ. ಎಲ್ಲ ಮಹಿಳೆ ಅಂತಲೇ ಇದು ಮಾಡ್ತಾ ಇದ್ದೀರಾ. ನಾವು ಟ್ರಾನ್ಸ್ಜೆಂಡರ್ ಮಹಿಳೆಯರು ಆಗಿ ನಾವು ಕೂಡ ಇದ್ದೀವಿ. ನಾವು ನಿಮಗೆ ಯಾವ ರೀತಿ ಕಾಣ್ತೀವಿ, ನೀವು ನಮ್ಮನ್ನ ಏನಂತ ಗುರುತಿಸೋಕೆ ಇಷ್ಟಪಡ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ನಾವು ಮಂಗಳಮುಖಿಯರನ್ನ ಮಹಿಳೆಯರು ಅಂತ ಟ್ರೀಟ್ ಮಾಡ್ತೀರಾ ಅಂತ ಅವ್ರು. ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಖಂಡಿತವಾಗ್ಲೂ ನೀವು ಸಹ ಮಹಿಳೆಯಾಗೇ ಕಾಣ್ತೀರಾ. ಎಲ್ಲಾ ಹೆಣ್ಣು ಮಕ್ಕಳಿಗೆ ಹೇಗೆ ನಾವು ನ್ಯಾಯವನ್ನ ಒದಗಿಸ್ಕೊಡ್ತೇವೆ ಹಾಗೆ ನಿಮಗೂ ಸಹ ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ. ನಮಸ್ತೆ ಮೇಡಮ್, ನನ್ನ ಹೆಸರು ಶೈಲಾ ಅಂತ, JDS ಇಂದ ಮಹಿಳಾ ಪ್ರೆಸಿಡೆಂಟ್ ನಾನು ಬೆಂಗಳೂರು ಸಿಟಿಗೆ. ಈಗಾಗಲೇ ಎಲ್ಲರೂ ನಾನು ಕೇಳಬೇಕಾದಂಥ ಪ್ರಶ್ನೆಗಳನ್ನ ನಿಮಗೆ ಕೇಳಿದ್ದಾರೆ, ತಮ್ಮಿಬ್ಬರಿಂದನೂ ಉತ್ತರ ಸಿಕ್ಕಿದೆ. ಆದರೂ ನನ್ನ ಹತ್ರ 1-2 ಪ್ರಶ್ನೆಗಳಿದೆ. ಒಂದು, ನಮ್ಮ ಈ ಹೆರಿಗೆ ಆಸ್ಪತ್ರೆಗಳು ಮೇಡಮ್, KC ಜನರಲಲ್ಲಿ ತಾವು ದಯವಿಟ್ಟು ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಭೇಟಿಯಾಗಬೇಕು. ಯಾಕಂದರೆ ತುಂಬ ನೆಗ್ಲಿಜೆನ್ಸಿ ನಡೀತಾ ಇದೆ. ಹಾಗೆ ನೋಡಿ, ಈಗ ಪ್ಯಾಲೇಸ್ ಗುಟ್ಟಳ್ಳಿಲಿ ಉದಾಹರಣೆ ಹೇಳಬೇಕಂದ್ರೆ ಚಿಕ್ಕದಾಗಿ ಒಂದು ಹೆರಿಗೆ ಆಸ್ಪತ್ರೆ ಇದೆ, ಅಲ್ಲಿ ನಾರ್ಮಲ್ ಡೆಲಿವರಿ ಅಂತಾರೆ. ಬಟ್ ಸಾಮಾನ್ಯವಾಗಿ ತಾವು ಕಂಡಂತೆ ಎಲ್ಲ ಹಾಸ್ಪಿಟ್ಲಲ್ಲಿ ನಾರ್ಮಲ್ ಡೆಲಿವರಿ ಮಾಡ್ತಾನೆ ಇಲ್ಲ, ಸಿಸರಿನ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ಆ ಗೌರ್ಮೆಂಟ್ ಆಸ್ಪತ್ರೆಯಿಂದ KC ಜನರಲ್ಗೆ ಹೋಗೋಕ್ಕೆ 2 ಕಿಲೋಮೀಟರ್ ಇದೆ. ಸುಮಾರು ಹೆಣ್ಮಕ್ಳುಗಳು ಮಕ್ಕಳನ್ನ ಕಳ್ಕೊಂಡಿದ್ದು ಇದೆ. ಹಾಗಾಗಿ ಇವರೆಲ್ಲ ಕೇಳಿರೋದು, ನೀವು ಉತ್ತರ ಕೊಟ್ಟಿರೋದು, ಅದು ಎಲ್ಲ ಮಹಿಳೆಯರಿಗೂ ನಮ್ಗೆ ಅನ್ವಯಿಸುತ್ತೆ. ಇದೊಂದು ಬಾಣಂತಿಯರದು ಮಾತ್ರ ದಯವಿಟ್ಟು ತಾವು ಎಲ್ಲ ಊರುಗಳಲ್ಲಿ ಹೋಗಿ ತಾವು ನೋಡಿರೋದನ್ನು ನಾನು ಇನ್ಸ್ಟಾದಲ್ಲಿ ನೋಡಿದ್ದೀನಿ. ತಮ್ಮ ಕೆಲಸದ ಬಗ್ಗೆ ನಾವೆಲ್ಲ ತುಂಬ ಖುಷಿನೂ ಪಟ್ಟಿದ್ದೀವಿ. ಹಾಗೆ ಈಗ ನೀವು ದಯವಿಟ್ಟು ಬೆಂಗಳೂರು ಸಿಟಿಲಿರುವಂಥ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಿಗೂ ನಾವೆಲ್ಲ ಬರ್ತೀವಿ. ತಮ್ಮ ಜೊತೆ ತಾವು ಕರೆದ್ರೆ ನಾವು ಭೇಟಿಯಾಗಿ ನಮಗೆ ಎಲ್ಲಿ ಬೇಕಂದಾಗ ತಾವು ಒಂದು ಸ್ವಲ್ಪ ಯಾರಿಗಾದರೂ ಅಲ್ಲಿರುವಂಥವ್ರನ್ನ ಗುರುತಿಸಿ ನಮ್ಮನ್ನೆಲ್ಲ ಹೇಳಿದಾಗ ಒಂದು ಗೈಡ್ಲೈನ್ಸ್ ಕೊಡೋಕ್ಕಾಗತ್ತೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಿಂದ ಇಡೀ ಬೆಂಗಳೂರು ಸಿಟಿ 28 ಕ್ಷೇತ್ರದಲ್ಲೂ ನಾನು ಮಹಿಳಾ ಅಧ್ಯಕ್ಷರು ಮಾಡಿದ್ದೀನಿ. ಕೆಲವೆಲ್ಲ ಇದೇ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ, ತಾವು ದಯವಿಟ್ಟು ಇದು ಮಾಡಬೇಕು. ನಮಸ್ತೆ ನಾಗಲಕ್ಷ್ಮಿ ಮೇಡಮ್, ನಾನಂತೂ ನಿಮ್ಮ ಅಭಿಮಾನಿ ಆಗಿಬಿಟ್ಟಿದ್ದೀನಿ.
ಯಾವುದೇ ಸ್ಥಾನಕ್ಕೆ ಗೌರವ ಬರೋದು ಆ ಸ್ಥಾನದಲ್ಲಿರೋರು ಆ ಸ್ಥಾನನ ಎಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ. ನೀವು ಭಾಳ ಚೆನ್ನಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಿದ್ದೀರಿ. ಮೊನ್ನೆ ಯಾವುದೋ ಜಾಗಕ್ಕೆ ಹೋಗಿ ಆ ಊರಿನವ್ರನ್ನ ಅವ್ರದ್ದೇ ದಾರಿಲಿ ಕನ್ವಿನ್ಸ್ ಮಾಡಿ ನೀವು ಮುಟ್ಟಾದ ಹೆಣ್ಮಕ್ಳನ್ನ ಊರೊಳಗಡೆನೆ ಇಟ್ಕೊಳ್ಳೋ ಥರ ಮಾಡಿದ್ರಿ. ಅದ್ರ ಬಗ್ಗೆ ನಾನು ತುಂಬ ಬರೆದೆ ಸೋಷಿಯಲ್ ಮೀಡಿಯಾದಲ್ಲಿ. ನಂದು ಪ್ರಶ್ನೆ ಅಲ್ಲ, ಒಂದು ಸಲಹೆ ಇದೆ. ಇವತ್ತಿಗೂ ನಾನು ಹಳ್ಳಿಲೇ ವಾಸ ಮಾಡ್ತೀನಿ. ಹಳ್ಳಿಗಳಲ್ಲಿ ಗಂಡ ಸತ್ತ ನಂತರ ಹೆಣ್ಮಕ್ಳಿಗೆ ಹಲವು ಥರದ ಅವ್ರಿಗೆ ಇಷ್ಟವಿಲ್ಲದೆ ಇರೋ ಆಚರಣೆಗಳನ್ನೆಲ್ಲ ಮಾಡ್ತಾರೆ. ಇವತ್ತಿಗೂ ಕುಂಕುಮ ತೆಗೆಯೋದು, ಯಾರೋ ಬಂದ್ಬಿಟ್ಟು ಕುಡುಗೋಲು ಇಟ್ಕೊಂಡು ಬಳೆ ಹೊಡೆಯೋದು, ಆ ಥರದ್ದನ್ನೆಲ್ಲ. ಇದು ಈ ವರದಕ್ಷಿಣೆ ಕಿರುಕುಳದ ಥರ ಅಲ್ಲ, ಕಾನೂನಿನ ಇದನ್ನ ತರಕ್ಕಾಗಲ್ಲ. ಆದರೆ ಅದನ್ನ ತರದು ಹೊರತು ಭಯ ಬರೋದಿಲ್ಲ. ಇದಕ್ಕೇನಾದರೂ ಮಾಡಬಹುದಾ? ಒಂದು ನೀವು ಹೇಳಿಕೆ ಕೊಡಬಹುದು, ಕಾನೂನಿನ ಮೂಲಕ ಏನಾದರೂ ಮಾಡಬಹುದು, ಅಥವಾ ಯಾರಾದರೂ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ಪೊಲೀಸರು ಬಂದು ಅದನ್ನ ತಡೆಯೋ ಥರ ಆಗಬಹುದು. ಏನಾದರೂ ಮಾಡಬಹುದಾ ಇದಕ್ಕೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಕೊಂಡು ನಾನು ನಿಮ್ಗೆ ಇದನ್ನು ತಿಳಿಸ್ತಾ ಇದ್ದೀನಿ. ವೆರಿ ವ್ಯಾಲಿಡ್ ಪ್ರಶ್ನೆ. ಖಂಡಿತವಾಗ್ಲೂ ಇದನ್ನು ನಾನು ಕಾನೂನಿನ ಆಯೋಗದ ಅಧ್ಯಕ್ಷರ ಜೊತೆ ಕೂತ್ಕೊಂಡು ಇದಕ್ಕೆ ನಾವೇನಾದರೂ ಸರ್ಕಾರಕ್ಕೆ ಸಲಹೆ ಕೊಡ್ಬೋದಾ, ಇದರಲ್ಲಿ ಏನಾದರೂ ನಾವು ತರ್ಬೋದಾ ಅನ್ನೋದನ್ನು ಖಂಡಿತವಾಗ್ಲೂ ನಾನು ಇದ್ರ ಬಗ್ಗೆ ಗೆಟ್ ಬ್ಯಾಕ್. ಮೇಡಮ್, ಕೆಲವೊಂದು ಇದೆ ನಿಮ್ಮ ಇದರಲ್ಲಿ ಬರುವಂಥದ್ದು, ವ್ಯಾಪ್ತಿಗೆ ಒಳಪಡುವಂಥದ್ದು. ಆಸಿಡ್ ದಾಳಿ ಕಡಿಮೆ ಆಗಿದೆ ಅಲ್ಲ ಮೇಡಮ್? ನಿಲ್ಲ ಅಂದರೆ ವರ್ಷಕ್ಕೆ ನಾನು ಆಯೋಗದ ಅಧ್ಯಕ್ಷೆ ಆದಾಗ ಮೈಸೂರಿಗೆ ಮಂಗಳೂರಿಗೆ ಹೋಗಿದ್ದೆ. ಆವಾಗ ಒಬ್ಬರಿಗೆ ಹಾಕಿದಾಗ ಪಕ್ಕದಲ್ಲಿ ಇಬ್ಬರಿಗೆ ಬಿದ್ದಿತ್ತು. ಅದ ನಂತರ ನನ್ನ ಗಮನಕ್ಕೆ ಬಂದಿಲ್ಲ. ಮೇಡಮ್, ಇದು ಹೆಣ್ಮಕ್ಳು ಅಂತ ಗರ್ಭಪಾತ ಮಾಡಿಸೋದು, ಅದರಲ್ಲಿ ಎಲ್ಲರದು ಗಂಡು ಮಕ್ಕಳದೇ ತಪ್ಪಿರಲ್ಲ, ಅದರಲ್ಲಿ ಅತ್ತೆದಿರ್ದು ತಪ್ಪಿರುತ್ತೆ. ಮತ್ತೆ ಆಮೇಲೆ ತನಗೂನು ಅಯ್ಯೋ ನನ್ಗೆ ಇನ್ನೊಂದು ಗಂಡು ಬೇಕು ಅಂತ ಅನ್ಕೊಂಡು ಅಲ್ಲಿ ಎಲ್ಲರದು ಪಾತ್ರ ಇರುತ್ತೆ. ಇದೆ ಅಲ್ಲ ಮೇಡಮ್? ಅಲ್ಲ, ಪಾತ್ರ ಇರುತ್ತೆ. ಇದೆ 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 ಅಂದ್ರೆ ಏನು ಮೇಡಮ್? ಒಂದು ವರ್ಷಕ್ಕೆ 100 ಪ್ರಕರಣಗಳು, ಇನ್ನೂ ಜಾಸ್ತಿನೇ ಆಗ್ಬೋದು. ಓ ಹೌದಾ? ಓ ಮೈ ಗಾಡ್. ವರದಕ್ಷಿಣೆ ಕಿರುಕುಳ ಮೊದಲಿನ ತರ ಜೆನ್ಯೂನ್ ಇದೆಯಾ ಅಥವಾ ಬೇಕು ಅಂತ ಅಸ್ತ್ರ ಮಾಡ್ಕೊಂಡಿರೋ ಪ್ರಕರಣಗಳು ಜಾಸ್ತಿ ಇದೆಯಾ? ವರದಕ್ಷಿಣೆ ಕಿರುಕುಳ 100%. ಓ ಮೈ ಗಾಡ್. ಆಮೇಲೆ ವರದಕ್ಷಿಣೆ ಸಾವುಗಳು ಇದೆ ಮೇಡಮ್, ನಾವೇ ಎಷ್ಟೊಂದು ವರದಿ ಮಾಡ್ತಾ ಇದ್ದೀವಿ. ಇದು ಮೇಡಮ್, ಬಹುಪತ್ನಿತ್ವ ಸ್ವಲ್ಪ ಭಯ ಬೀಳ್ತಾರೆ. ಬಟ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಜಾಸ್ತಿ ಇಟ್ಕೊಳ್ಳೋರು ಜಾಸ್ತಿ. ಲಿವಿಂಗ್ ಟುಗೆದರ್ ಯಂಗ್ಸ್ಟರ್ಸ್ಗಳು ಅಲ್ಲ, ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅಂದ್ರೆ ಹೆಂಡತಿ ಇರ್ತಾಳೆ, ಇನ್ನೊಬ್ಳನ್ನ ಇಟ್ಕೊಂಡಿರ್ತಾನೆ. ಅದನ್ನು ತುಂಬಾ ಜಾಸ್ತಿ. ಟ್ರಿಪಲ್ ತಲಾಕ್ ಅದೂ ಇದೆ, ಇಲ್ಲ ಅಂತ ಹೇಳಕ್. ರೇಪ್ ಅಂಡ್ ಮರ್ಡರ್ ಇದೆ ಮೇಡಮ್, ತುಂಬಾ ಇದೆಯಾ? ಅಂದ್ರೆ ವರ್ಷದಿಂದ ವರ್ಷಕ್ಕೆ ರೇಷಿಯೋ ಜಾಸ್ತಿ ಆಗ್ತಿದ್ಯಾ, ಕಡಿಮೆ ಆಗ್ತಾ ಬರ್ತಾ ಇದೆಯಾ ಮೇಡಮ್? ಜಾಸ್ತಿ ಕಮ್ಮಿ ಎರಡೂ ಇದೆ. ಒಂದ್ಸಲ ಕಮ್ಮಿ ಇರುತ್ತೆ, ಒಂದ್ಸಲ ಜಾಸ್ತಿ ಆಗುತ್ತೆ. ಅಂದರೆ ಅದು ಹೆಂಗಾಗುತ್ತೆ, ಈಗ ನಶಾ, ಡ್ರಗ್ಸು ಮತ್ತು ಮೊಬೈಲ್ ಪೋನೋಗ್ರಫಿ ಮತ್ತು ಆಲ್ಕೋಹಾಲ್ ಸರ್ಪ್ಲಸ್. ಪೋನೋಗ್ರಫಿ ಇಲ್ವಲ್ಲ, ಬ್ಯಾನ್ ಆಗಿರ್ಬೇಕಲ್ಲ ಮೊಬೈಲ್ಗಳಲ್ಲಿ? ಅಲ್ಲ, ಇರುತ್ತೆ. ದೇ ವಿಲ್ ಹ್ಯಾವ್ ಸಮ್ ಆ್ಯಪ್ಸ್ ಟು ಓಪನ್ ಆ್ಯಂಡ್ ಸಿ. ಈ ಕಡೆ ಹೆಣ್ಮಕ್ಳದ್ದು ಇದೆಯಾ ಮೇಡಮ್ ಪೋನೋಗ್ರಫಿ ಆ ಥರದ್ದು? ಖಂಡಿತವಾಗ್ಲೂ. ಮಕ್ಕಳು ಪೋನೋಗ್ರಫಿ ಇದೆ. ಇದು ಎಲ್ಲವೂ ಕಾರಣ ಇದಕ್ಕೆ ಮೇಡಮ್. ಇದು ಏನು ಈ ಲೈಂಗಿಕ ದರ್ಶನ, ಅದನ್ನ ಇಂಗ್ಲೀಷಲ್ಲಿ ಏನು ಹೇಳ್ಬೇಕಂತ ಗೊತ್ತಾಗ್ತದೆ. ಉದಾಹರಣೆಗೆ ಇದನ್ನ ಬಹಳಷ್ಟು ಹೆಣ್ಮಕ್ಳು ಫೇಸ್ ಮಾಡಿರ್ತಾರೆ. ಏನು ಅಂತಂದ್ರೆ, ಸಾರ್ವಜನಿಕ ಪ್ರದೇಶದಲ್ಲಿ ಕೂತಾಗ ಒಬ್ಬ ಗಂಡಸು ತನ್ನ ಪ್ರೈವೇಟ್ ಪಾರ್ಟ್ ಅನ್ನು ತೆಗೆದು ತೋರಿಸೋದು. ಅದು ಇದೆ. ಆ ಥರ ಕಂಪ್ಲೇಂಟ್ಸ್ ಇದಾವ ಮೇಡಮ್? ಇಲ್ಲ, ನಿಮ್ಗೆ ಆ ಥರದ ಹೆಣ್ಮಕ್ಳು ಮಾನ ಮರ್ಯಾದೆಗೆ ಎದುರ್ತಾರೆ ಮೇಡಮ್. ಬಲವಂತದಿಂದ ವೇಶ್ಯಾವಾಟಿಕೆಗೆ ದೂಡೋದು, ಅದನ್ನು ನನಗೆ ಇಲ್ಲಿವರೆಗೆ ಬಟ್ ಕಂಪ್ಲೇಂಟ್ ಕೊಟ್ರೆ ಇಮ್ಮಿಡಿಯೇಟ್ಲಿ ಆಕ್ಟ್ ಮಾಡ್ತಾರೆ ಪೊಲೀಸವರು. ಗೊತ್ತಾದ್ರೆ ಅಲ್ಲಿ ಒಂದು ಮನೆಯಲ್ಲಿ ಒಂದು ಸಣ್ಣ ವೇಶ್ಯಾವಾಟಿಕೆ ನಡೀತಾ ಇದೆ ಅಂತಂದ್ರೆ ಇಮ್ಮಿಡಿಯೇಟ್ಲಿ ಹೋಗ್ತಾರೆ. ಇಮ್ಮಿಡಿಯೇಟ್ಲಿ ಅಲ್ಲೇ ಹೋಗಿ ವಿಡಿಯೋ ರೆಕಾರ್ಡಿಂಗ್ ಯಾಕಂದ್ರೆ ಆಮೇಲೆ ಎವಿಡೆನ್ಸಸ್ ಚೇಂಜ್ ಆಗ್ಬಿಡುತ್ತೆ ಅಂತ ವಿತ್ ವಿಡಿಯೋ ರೆಕಾರ್ಡಿಂಗ್ ಎಲ್ಲವನ್ನೂ ಜಪ್ತಿ ಮಾಡ್ತಾರೆ. ಆಯ್ತು ಮೇಡಮ್. ನೀವು ಲೆಫ್ಟಾ ರೈಟಾ ಮೇಡಮ್? ಹಂಗಂದ್ರೆ ಗೊತ್ತಿಲ್ಲ ಅಂದ್ರೆ ಮುಗೀತು ಮೇಡಮ್, ದಟ್ ಈಸ್ ದಿ ಆನ್ಸರ್. ನನಗೆ ಇಲ್ಲಿವರೆಗೂ ಅದು ಲೆಫ್ಟ್ ರೈಟ್ ಅನ್ನೋದೇ ಗೊತ್ತಿರಲಿಲ್ಲ. ಬಂದ್ಮೇಲೆ ಗೊತ್ತಾಗಿದ್ದು ನನಗೆ. ನಿಮ್ಮ ಮೇಲೆ ಕಮೆಂಟ್ ಬಂದ್ಮೇಲೆ ಗೊತ್ತಾಯ್ತಾ? ಒಂದು ಸ್ವಲ್ಪ ಸ್ಟಡಿ ಮಾಡಿದ್ರೆ ವಾಟ್ ಈಸ್ ಲೆಫ್ಟ್ ಅಂಡ್ ವಾಟ್ ಈಸ್ ರೈಟ್ ಅಂತ? ಖಂಡಿತವಾಗ್ಲೂ ನಾವು ಎಲ್ಲ ಸಾಮಾನ್ಯವಾಗಿ ಬೆಳ್ಕೊಂಬಂದ್ ಮಕ್ಕಳು ಇದೇನು ಇದೆಲ್ಲ ಅಂತ ಅನ್ಸುತ್ತೆ ವಿಚಾರ. ನಾವು ಲೆಫ್ಟ್ ಇಲ್ಲ ರೈಟ್ ಇಲ್ಲ. ಮೇಡಮ್, ಇನ್ನೊಂದು ವರ್ಷ ಇದೆ ಅಂತ ಹೇಳಿದಿರಿ. ನೀವು ಒಂದು ಕನಸೆ, ನೀವು 1 ವರ್ಷದಲ್ಲಿ ಇದೊಂದು ಬದಲಾವಣೆ ಮಾಡಿ ನಾನು ಎಕ್ಸಿಟ್ ಆಗ್ತೀನಿ ಅಂತ. ಆನ್ಲೈನ್ ಕಂಪ್ಲೇಂಟ್ಸ್ ನಾವು ಅಂದ್ರೆ ಸೈಬರ್ ಕ್ರೈಮ್ ಅಲ್ಲ. ಈಗ ಇಡೀ ಕರ್ನಾಟಕದಲ್ಲಿ ಅವಳು ಎಲ್ಲೇ ಇರಲಿ ಅವಳಿಗೆ ನಮ್ಮನ್ನ ತಲುಪೋದು ಕಷ್ಟ ಆಗ್ತಾ ಇದೆ.
ಅಂದರೆ ಯಾರ್ದೋ ಫೋನ್, ನಾವು ಒಬ್ಬರು ಸಾವಿರಾರು ಫೋನ್ ತೊಗೊಳಕ್ಕೂ ಆಗೋದಿಲ್ಲ. ಸೊ ಆ ಹೆಲ್ಪ್ಲೈನ್ ಒಂದು ಅಂದರೆ ಮೊಬೈಲ್ ಅಪ್ಲಿಕೇಶನ್, ಅವಳು ಮೊಬೈಲಲ್ಲೇ ಕಂಪ್ಲೇಂಟ್ನ ಲಾಡ್ಜ್ ಮಾಡ್ಬೋದು. ಆಮೇಲೆ ಅವಳೇ ಎಲ್ಲಿರ್ತಾಳೋ, ನಂದು ಎಲ್ಲಿದೆ, ನನ್ನ ಕಂಪ್ಲೇಂಟ್ ಎಲ್ಲಿಗೆ ಬಂದಿದೆ, ಎಲ್ಲಿ ಹೋಗಿದೆ, ವಾಪಸ್ ಏನು ಬಂದಿದೆ, ಆ ಒಂದು ಕಂಪ್ಲೇಂಟ್ ಸಿಸ್ಟಮ್ನ ನಾವು ಮಾಡಬೇಕು ಅಂತ. ಅದು ಆಲ್ರೆಡಿ ಪ್ರೋಸೆಸ್ಸಲ್ಲಿದೆ, ಚೀಫ್ ಸೆಕ್ರೆಟರಿ ಜೊತೆ ಮಾತು ಆಗಿದೆ, ಈಗ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಅದು ಒಂದು. ಮತ್ತು ವಿಮೆನ್ ಹೆಲ್ಪ್ಲೈನ್ ಒಂದು ಮಾಡಬೇಕು. ಅವಾಗ ಒಂದು ಕಾಲ್ ಸೆಂಟರ್ ಬೇಕಾಗುತ್ತೆ. ನಮಗೆ ಜಾಗ ಇಲ್ಲ ಅಲ್ಲಿ, ನಾವು ಅದನ್ನು ಸಹ ಕೇಳಿದ್ದೀವಿ. ನಮಗೆ ಜಾಗನೂ ಇಲ್ಲ, ನಾವೊಂದು ಎಲ್ಲೋ ಒಂದು ಮೂಲೆಯಲ್ಲಿ ಮ್ಯಾನ್ ಪವರು ಇಲ್ಲ, ಜಾಗನೂ ಇಲ್ಲ, ಮತ್ತೆ ಅಷ್ಟೊಂದು ನಮಗೆ ರಿಸೋರ್ಸು ಇಲ್ಲ, ಫೈನಾನ್ಷಿಯಲ್ ರಿಸೋರ್ಸು ಇಲ್ಲ. ಸೊ ಇವೆಲ್ಲವನ್ನು ಬಜೆಟ್ ಅಲ್ಲಿ ಮೇಡಮ್ ನಿಮ್ಗೆ ಏನಾದ್ರು ಅಲೋಕೇಟ್ ಮಾಡ್ತಾರಾ ಈ ಸಲ? ಅಲ್ಲ ನೀವ್ ಹೇಳಿ, ನಾವು ಒತ್ತಾಯ ಮಾಡ್ತೀವಿ. ಈ ಸಲ ಕೇಳಿದೀವಿ, ಬಜೆಟ್ ನಮ್ಗೆ ಜಾಸ್ತಿ ಕೊಟ್ರೆ ನಾವ್ ಇದನ್ನೆಲ್ಲವನ್ನು ಮಾಡಬಹುದು ಅಂತ. ಸೊ ನಾವ್ ಇಲ್ಲಿಂದ ಹೊರಗೆ ಹೋಗಕ್ ಮುಂಚೆ ಇದೇ ನನ್ಗೆ, ಎಲ್ಲಿರೋ ಒಂದು ಹೆಣ್ಮಗಳು ಸಹ ಆಯೋಗಕ್ಕೆ ರೀಚ್ ಆಗಬೇಕು. ಮತ್ತೆ ಎಲ್ಲವನ್ನೂ ನಾವು ಸರಿಪಡಿಸ್ತೀವಿ ಅಂತಲ್ಲ, ಬಟ್ ಆದ್ರೆ ಅಟ್ಲೀಸ್ಟ್ ಅವಳಿಗೆ ಅನ್ಹರ್ಡ್ ಆಗಬಾರ್ದು, ಅವಳಿಗೆ ನಾವು ಮಾಹಿತಿ ಕೊಡಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಡೆಫಿನೆಟ್ಲಿ ಯಾವುದೇ ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಅದು ಪ್ರತಿಪಕ್ಷವಾಗಲಿ ಅಥವಾ ರಾಜ್ಯದ ಮಹಿಳೆಯರಾಗಲಿ ಕೇಳುವಂಥ ಏಕೈಕ ಪ್ರಶ್ನೆ, ಎಲ್ಲೋಗಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ಅಂತ. ಹೀಗಾಗಿ ದಯಮಾಡಿ ಸಿದ್ದರಾಮಯ್ಯನವರೇ ಬಜೆಟಲ್ಲಿ ಮಹಿಳಾ ಆಯೋಗಕ್ಕೆ ಅಲೋಕೇಶನ್ ಕೊಡಿ. ಅವ್ರ ಆಫೀಸ್ ದೊಡ್ಡದು ಮಾಡಲಿ, ಅವ್ರಿಗೆ ಬೇಕಾಗಿರುವಂಥ ಮ್ಯಾನ್ ಪವರ್ ಆಗಿರ್ಬೋದು, ಅಥವಾ ಅವ್ರೇನು ಹೆಲ್ಪ್ಲೈನ್ ಬಗ್ಗೆ ಕೇಳ್ತಾ ಇದ್ದಾರೆ ಆ ವಿಚಾರದಲ್ಲಿ ಅವ್ರಿಗೆ ಆರ್ಥಿಕವಾಗಿ ಒಂದು ಸ್ವಲ್ಪ ಅವರನ್ನು ಸಬಲರನ್ನಾಗಿ ಮಾಡಿ. ಆಗ ಇನ್ನಷ್ಟು ಮಹಿಳಾ ಆಯೋಗ ಪ್ರತಿಯೊಬ್ಬ ಮಹಿಳೆಯನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬಹಳಷ್ಟು ವಿಚಾರದ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರ ಜೊತೆಗೆ ಮಾತಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ದಿನದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮೇಲಾಗಲಿ ನಿನ್ನ ತಂತ್ರ, ಯಾರಿಗೂ ಚಕ್ಕದೆ ನಡೆ ನೀ ಮುಂದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.